ನಮಸ್ತೆ. ಕನ್ನಡ ನಾಡಿನ ಜನತೆಗೆ ನನ್ನ ನಮಸ್ಕಾರಗಳು. ನಾನು ಡಾಕ್ಟರ್ ಜಯದೇವಪ್ಪ. ನಾನು MA ಎಕನಾಮಿಕ್ಸು ಮಾಡಿದ್ದೀನಿ, ಮನಿ ಆ್ಯಂಡ್ ಬ್ಯಾಂಕಿಂಗು, ಮತ್ತು ಲಾ ಮಾಡಿದ್ದೀನಿ. ಐ ಆಮ್ ಆಲ್ಸೋ ಅಡ್ವೊಕೇಟ್. ಮತ್ತು MA ಎಕನಾಮಿಕ್ಸ್ನಲ್ಲಿ ಮೈಕ್ರೋ ಫೈನಾನ್ಸ್ನಲ್ಲಿ PhD ಮಾಡಿದ್ದೀನಿ ಮೈಸೂರು ವಿಶ್ವವಿದ್ಯಾಲಯದಿಂದ. ಇದಲ್ಲದೆ ನಾನು ಅನೇಕ ವರ್ಷಗಳ ಕಾಲ ಕಾಲೇಜು ಶಿಕ್ಷಣ ಇಲಾಖೆ ಕರ್ನಾಟಕ ಸರ್ಕಾರದಲ್ಲಿ ಉಪನ್ಯಾಸಕರಾಗಿ, ರೀಡರ್ ಆಗಿ, ಪ್ರೊಫೆಸರ್ ಆಗಿ, ಮತ್ತು ಸುಮಾರು ಒಂದು 7-8 ವರ್ಷಗಳ ಗ್ರೇಡ್ 1 ಪ್ರಾಂಶುಪಾಲರಾಗಿ ಆಡಳಿತ ಸೇವೆಯನ್ನು ಮಾಡಿದ್ದೀನಿ ಕರ್ನಾಟಕ ಸರ್ಕಾರದ ಆಶ್ರಯದಲ್ಲಿ, ಇಲಾಖೆಯಲ್ಲಿ, ಕರ್ನಾಟಕದ ಸರ್ಕಾರದ ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ. ಈಗ ನಾನಿವತ್ತು ನಾನು ಭಾರತದ ಪ್ರಜಾಪ್ರಭುತ್ವದಲ್ಲಿ ಈ ಒಂದು ಪುಕ್ಕಟೆ ಭಾಗ್ಯಗಳು ಅಂತ ವಿಚಾರವಾಗಿ, ಅಂದರೆ ಫ್ರೀಬೀಸ್ ಇನ್ ಇಂಡಿಯನ್ ಡೆಮೋಕ್ರಸಿ, ಇವುಗಳ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಇದು ಬಹಳ ಮುಖ್ಯವಾದಂಥ ವಿಚಾರವಾದ್ದರಿಂದ ನಾವು ಇದನ್ನು ನಮ್ಮ ಎಲ್ಲರಿಗೂ ಕೂಡ, ಎಲ್ಲ ಚಿಂತಕರಿಗೆ, ಪ್ರತಿಯೊಬ್ಬರಿಗೂ ಕೂಡ ಅನುಕೂಲ ಆಗುತ್ತೆ. ಸಮಾಜಮುಖವಾದಂಥ ಚಿಂತನೆ ಆಗಿರೋದ್ರಿಂದ ಇದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಜಗತ್ತಿನಲ್ಲಿ ಇಲ್ಲಿಯೇ ಭಾರತದ ಪ್ರಜಾಪ್ರಭುತ್ವವನ್ನು ಒಂದು ಉತ್ತಮವಾದ ಪ್ರಜಾಪ್ರಭುತ್ವ ಎಂದು ಬಣ್ಣಿಸಿದ್ದಾರೆ. ಸುಂದರವಾದ ಪ್ರಜಾಪ್ರಭುತ್ವ. ಅನೇಕ ತಜ್ಞರು ಭಾರತದ ಪ್ರಜಾಪ್ರಭುತ್ವವನ್ನು ವಿಶ್ವದ ಪ್ರಜಾಪ್ರಭುತ್ವದ ಪ್ರಯೋಗಶಾಲೆ ಅಂತ ಬಣ್ಣಿಸಿದ್ದಾರೆ. ನಮಗೆ ಸ್ವತಂತ್ರ ಬಂದು ನಾವು ಪ್ರಜಾಪ್ರಭುತ್ವವನ್ನು ಸ್ಥಾಪಿಸಿದ ನಂತರ ನಮ್ಮಲ್ಲಿ ಕಾಲಕ್ಕೆ ಸರಿಯಾಗಿ ಭಾರತದಲ್ಲಿ ಯಾವ ಅಡೆತಡೆಗಳಿಲ್ಲದೆ ಚುನಾವಣೆಗಳನ್ನು ನಡೆಸ್ಕೊಂಡು ಬಂದಿದೆ ಸರ್ಕಾರಗಳು. ಅದಕ್ಕೆ ನಾವೆಲ್ಲರೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸಬೇಕಾಗುತ್ತೆ. ಯಾವ ರಾಷ್ಟ್ರದಲ್ಲೂ ಈ ರೀತಿ ಸರಳ, ಸ್ಮೂತಾಗಿ, ತೊಂದರೆಗಳಿಲ್ಲದೆ ಚುನಾವಣೆಗಳು ನಡೆದಿರೋಕ್ಕಿಲ್ಲ. ಕೆಲವೊಮ್ಮೆ ಅಂಥ ಒಂದು ಸಾಧನೆಯನ್ನು ಮಾಡಿದೆ ನಮ್ಮ ದೇಶದಲ್ಲಿ ಚುನಾವಣೆಗಳು ನಡೆದಿವೆ. ಇದು ನಮ್ಮ ಪ್ರಜಾಪ್ರಭುತ್ವದ ಒಂದು ಸುಂದರ ಮುಖ. ಇನ್ನೊಂದೇನಪ್ಪ ಅಂದರೆ, ಪ್ರಜಾಪ್ರಭುತ್ವ ನಮ್ಮ ಸಂವಿಧಾನದ, ಭಾರತ ಸಂವಿಧಾನದ ಆಶಯಗಳನ್ನು ಆಶಯಗಳನ್ನು ಎಲ್ಲ ಜನಗಳಲ್ಲಿ ತಲುಪಿಸುವಲ್ಲಿ ಸಾಕಷ್ಟು ಸಾಕಷ್ಟು ಪ್ರಯತ್ನಗಳಾಗಿವೆ. ಆದರೆ ಇತ್ತೀಚೆಗೆ ನಮ್ಮ ಭಾರತ ಪ್ರಜಾಪ್ರಭುತ್ವದಲ್ಲಿ ಕೆಲವು ಅಪಸರುಗಳು ಇವೆ ಅಂತ ಹೇಳಿಬಿಟ್ಟು ಕೆಲವು ರಾಜಕೀಯ ವಿಶ್ಲೇಷಕರು ಹೇಳ್ತಿದ್ದಾರೆ. ಅಂತಹ ಅಪಸರುಗಳಲ್ಲಿ ಅತಿ ಮುಖ್ಯವಾದಂತಹ ಮುಖ್ಯವಾದ ಒಂದು ಅಪಸ್ವರ ಏನಪ್ಪ ಅಂದರೆ, ಸಾಮಾನ್ಯವಾಗಿ ರಾಜಕೀಯ ಪಕ್ಷಗಳು ಚುನಾವಣೆಗೆ ಮುನ್ನ ತಮ್ಮ ಚುನಾವಣಾ ಒಂದು ಪ್ರಣಾಳಿಕೆಯನ್ನು ಪ್ರಕಟಿಸ್ತವೆ. ಈ ಪ್ರಣಾಳಿಕೆಗಳು ನಮ್ಮ ಸಂವಿಧಾನದಲ್ಲಿ ಅಡಕವಾಗಿರುವ ರಾಷ್ಟ್ರ ನಿರ್ದೇಶಕ ತತ್ವಗಳು ಅಂತ ಇದ್ದರೆ, ಆ ರಾಷ್ಟ್ರ ನಿರ್ದೇಶಕ ತತ್ವಗಳು ಆರ್ಟಿಕಲ್ 36ರಿಂದ 51ರಲ್ಲಿ ಆ ತತ್ವಗಳಿಗನುಗುಣವಾಗಿ ತಮ್ಮ ಚುನಾವಣಾ ಪ್ರಣಾಳಿಕೆಯನ್ನು ರಚಿಸಿ ಯೋಗಕ್ಷೇಮ ರಾಜ್ಯ, ಕಲ್ಯಾಣ ರಾಜ್ಯಗಳ ಗುರಿಗಳನ್ನು ಸಾಧಿಸೋದಕ್ಕೆ ಪ್ರಣಾಳಿಕೆಗಳನ್ನು ಮಾಡ್ತಿದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಯೋಗಕ್ಷೇಮ ಯೋಜನೆಗಳಂತೆಯೇ ಅವು ದೀರ್ಘಕಾಲ ತೆಗೆದುಕೊಳ್ತವೆ ಫಲವನ್ನು ಕೊಡೋಕ್ಕೆ. ಅಂಥದ್ದೇ ಒಂದು ಫ್ರೀಬೀಸ್, ಪುಕ್ಕಟೆಯ ರಿಯಾಯಿತಿಗಳನ್ನು, ಗ್ಯಾರಂಟಿಗಳನ್ನು ಎಲ್ಲ ರಾಜಕೀಯ ಪಕ್ಷಗಳು ಚುನಾವಣೆಗೆ ಮುನ್ನ ಘೋಷಣೆ ಮಾಡಿ ಉಚಿತವಾಗಿ, ಅಂದರೆ ಬೆಲೆ ಇಲ್ಲದೆ ಇವುಗಳನ್ನು ಕೊಡೋದು, ಪುಕ್ಕಟೆಯಾಗಿ ಕೊಡೋದು, ಗ್ಯಾರಂಟಿಗಳನ್ನು ನೀಡೋದು, ಅಥವಾ ಉದಾಹರಣೆಗೆ ನಗದನ್ನು ವರ್ಗಾವಣೆ ಮಾಡೋದು, ಇತ್ಯಾದಿ. ಇವುಗಳನ್ನು ನಾವು ಫ್ರೀಬಿ ಅಂತ ಕರಿತೀವಿ. ನಾವು ಪುಕ್ಕಟೆಯ ರಿಯಾಯಿತಿಗಳು ಅಥವಾ ಭಾಗ್ಯಗಳು ಅಂತ ಕರಿತೀವಿ. ಇವತ್ತು ನಮ್ಮ ದೇಶದ ಎಲ್ಲ ರಾಜ್ಯಗಳಲ್ಲಿ ಎಲ್ಲ ಸರ್ಕಾರಗಳು ಇವುಗಳನ್ನು ಚುನಾವಣೆಗೆ ಮುನ್ನ ಘೋಷಣೆ ಮಾಡಿ ಆ ಮೂಲಕ ಮತದಾರರನ್ನು ಸೆಳೆದು ಆ ಮೂಲಕ ಅಧಿಕಾರ ಗದ್ದಿಗೆ ನೀಡೋದಕ್ಕೆ ಪ್ರಯತ್ನಗಳು ಮಾಡಿ ಅದರಲ್ಲಿ ಯಶಸ್ಸನ್ನು ಗಳಿಸಿದವೆ. ಇದು ಒಂದು ಹಿನ್ನೆಲೆ. ಆದರೆ ಭಾರತದಲ್ಲಿ ಈಗ ಫ್ರೀಬೀಸ್ ಅಂದರೆ ಏನು ಅಂತಂದರೆ, RBI ಒಂದು ದೊಡ್ಡ ಒಂದು ವೈಜ್ಞಾನಿಕವಾದ ವ್ಯಾಖ್ಯೆ ಕೊಟ್ಟಿದೆ. ಏನಪ್ಪ ಅಂತಂದರೆ, ಯೋಜನೆಗಳು ಅವು ಕಲ್ಯಾಣ ಯೋಜನೆಗಳಂತ ಇರ್ತವೆ. ಆ ಯೋಜನೆಗಳನ್ನ ಜನರಿಗೆ ಚುನಾವಣೆಗೆ ಪೂರ್ವವಾಗಿ, ಮುಂಚಿತವಾಗಿ ಘೋಷಣೆ ಮಾಡಿ, ಭರವಸೆ ಕೊಟ್ಟು, ಗ್ಯಾರಂಟಿ ಕೊಟ್ಟು ಅಂಥ ಉಚಿತವಾಗಿ ಕೊಡುವುದನ್ನು ಫ್ರೀಬೀಸ್ ಅಂತ ಕರೀತಾರೆ. ಪುಕ್ಕಟೆ ರಿಯಾಯಿತಿಗಳು ಅಂತ ಕರಿತೀವಿ ನಾವು. ಇವುಗಳು ಅಲ್ಪಕಾಲದ ಅಂದರೆ
ಶಾರ್ಟ್ ಟರ್ಮ್ ಯೋಜನೆಗಳು, ದೀರ್ಘಾವಧಿ ಯೋಜನೆಗಳಲ್ಲ. ಉದಾಹರಣೆ ಕೊಡೋದಾದರೆ ಉಚಿತ ಬಸ್ ವ್ಯವಸ್ಥೆ, ಉಚಿತ ವಿದ್ಯುತ್ತು, ಉಚಿತ ಆಹಾರ ವಿತರಣೆ, ಲ್ಯಾಪ್ಟಾಪ್ಗಳನ್ನು ಕೊಡೋದು, ಶೂಯಿಂಗ್ ಮಿಷಿನ್ಗಳನ್ನು ಕೊಡೋದು, ಟಿ ವಿಗಳನ್ನು ಕೊಡೋದು, ಮತ್ತು ಈ ಒಂದು ಸಬ್ಸಿಡಿಗಳ ಮೂಲಕ ಅನೇಕ ಒಂದು ಖಾಸಗಿ ವಸ್ತುಗಳನ್ನು ಕೊಡೋದು. ಇವೆಲ್ಲ ವಸ್ತುಗಳನ್ನು ಕೆಲವೊಮ್ಮೆ ಇನ್ನೂ ಅನೇಕ ಉದಾಹರಣೆಗೆ ಅವುಗಳು ನಾನ್ ಮೆರಿಟ್ ಗೂಡ್ಸ್ ಅಂತ ಕರೀತಾರೆ. ಸಾರ್ವಜನಿಕ ವಸ್ತುಗಳಲ್ಲ, ಪಬ್ಲಿಕ್ ಗೂಡ್ಸ್ ಅಲ್ಲ, ಮೆರಿಟ್ ಗೂಡ್ಸ್ ಅಲ್ಲ ಅವು. ಇನ್ನೂ ಅನೇಕ ಬರ್ತದೆ. ಈಗ ಟೊಬ್ಯಾಕೋ ಇರ್ಬೋದು, ಅಥವಾ ಬೇರೆ ಬೇರೆ ಆಲ್ಕೋಹಾಲಿಕ್ಕು, ಬೇರೆ ಇನ್ನೂ ಇತರೆ ಸಂಬಂಧಗಳು, ಡ್ರಗ್ಸು ಅಂಥವು ಇವೆಲ್ಲವೂ ಕೂಡ ಕೇಳ್ತಾವೆಲ್ಲ ನಾನ್ ಮೆರಿಟ್ ಗೂಡ್ಸ್ ಅಂತವೆ. ಪಬ್ಲಿಕ್ ಗೂಡ್ಸ್ ಅಂತ ಕರೆಯಲ್ಲ. ಅಂಥವುಗಳನ್ನು ಇಲ್ಲಿ ವಿತರಿಸಲಾಗುತ್ತದೆ. ಸಾಮಾನ್ಯಕ್ಕೆ ಇರ್ತದೆ, ಇವುಗಳು ಇರ್ತವೆ ಇಲ್ಲಿ ನಾನ್ ಮೆರಿಟ್ ಗೂಡ್ಸಲ್ಲಿ. ಅವು ಸಮಾಜಕ್ಕೆ ಒಳ್ಳೇದು ಮಾಡಲ್ಲ. ಇವುಗಳನ್ನು ನಾವು ಫ್ರೀ ಬಿ ಅಂತ ಕರಿತೀವಿ. ಆದರೆ ಈ ಫ್ರೀ ಬಿಗಳಿಗೂ ಮತ್ತು ಯೋಗಕ್ಷೇಮ ಕಲ್ಯಾಣ ಯೋಜನೆಗಳ ಗುರಿಗಳಿಗೂ, ಕಲ್ಯಾಣ ಸ್ಕೀಮ್ಗಳಿಗೂ ವೆಲ್ಫೇರ್ ಸ್ಕೀಮ್ಸ್ ಅಂತ ಕರಿತೀವಿ ನಾವು, ಯೋಗಕ್ಷೇಮ ಯೋಜನೆಗಳು ಅಂತ. ಈ ರಾಷ್ಟ್ರೀಯ ಯೋಗಕ್ಷೇಮ ಯೋಜನೆಗಳು ದೀರ್ಘಕಾಲಕ್ಕೆ ಸಂಬಂಧಪಡ್ತವೆ. ಆದರೆ ಅವುಗಳನ್ನು ಭಾರತದ ಎಲ್ಲ ಸರ್ಕಾರಗಳು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎಲ್ಲ ಜನರ ಸಮಸ್ತ ಯೋಗಕ್ಷೇಮವನ್ನು ಸಾಧಿಸುವ ಉದ್ದೇಶದಿಂದ ಈ ರಾಷ್ಟ್ರ ನಿರ್ದೇಶಕ ತತ್ವಗಳನ್ನು ಅನುಷ್ಠಾನಕ್ಕೆ ತರ್ತವೆ. ಅಂದರೆ ಅದರ ಆಧಾರಿತ ಯೋಜನೆಗಳನ್ನು ರೂಪಿಸುವುದನ್ನೇ ನಾವು ಯೋಗಕ್ಷೇಮ ಯೋಜನೆಗಳು ಅಂತ ಕರಿತೀವಿ. ಆದರೆ ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಬಂದಾಗ ನಾವೆಲ್ಲ ಯಾರೇ ಆಗಲಿ ಅದು ಕೋರ್ಟ್ಗಳಿಗೆ ಹೋಗಿ ನಾವು ಅದಕ್ಕೆ ರಕ್ಷಣೆ ಪಡೆಯಬಹುದು. ಆದರೆ ಈ ರಾಷ್ಟ್ರ ನಿರ್ದೇಶಕ ತತ್ವಗಳ ಸಂಬಂಧಪಟ್ಟಂತಹ ಯೋಜನೆಗಳೇನಾದ್ರು ಧಕ್ಕೆ ಆದರೆ ಅವುಗಳಿಗೆ ನಾವು ಕೋರ್ಟ್ಗೆ ಹೋಗಿ ಬರಲ್ಲ ಅವು. ಆದರೆ ಒಂದು ನೈತಿಕ ದೃಷ್ಟಿಯಿಂದ ಸರ್ಕಾರಗಳು ಜನರ ಯೋಗಕ್ಷೇಮವನ್ನು ಕಾಪಾಡೋ ಉದ್ದೇಶದಿಂದ ಸರ್ವಜನೋ ಸುಖಿನೋ ಭವಂತು, ಎಲ್ಲರೂ ಅಭ್ಯುದಯ ಆಗಬೇಕು, ಸಾಮಾಜಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ. ಅದಕ್ಕೋಸ್ಕರ ರೂಪಿಸುವ ಯೋಜನೆಗಳನ್ನು ನಾವು ದೀರ್ಘಕಾಲ ಯೋಜನೆಗಳು ವೆಲ್ಫೇರ್ ಸ್ಕೀಮ್ಸ್ ಅಂತ ಕರಿತೀವಿ. ಉದಾಹರಣೆ ಕೊಡೋದಾದರೆ ಎಲ್ಲರಿಗೂ ಸಮಾನ ಕೆಲಸಕ್ಕೆ ಸಮಾನ ವೇತನ, ಆಮೇಲೆ ಉಚಿತ ಅಲ್ಲ, ಕಡ್ಡಾಯವಾಗಿ ಶಿಕ್ಷಣ ಕೊಡೋದು 14 ವರ್ಷದವರೆಗೆ, ಮತ್ತು ಸಮಾಜದ ದುರ್ಬಲ ವರ್ಗದವರಿಗೆ ನಾವು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರಿಗೆ ಸಾಮಾಜಿಕ, ಆರ್ಥಿಕ, ರಾಜಕೀಯ ಭದ್ರತೆಗಳನ್ನು ನೀಡುವುದು, ಮತ್ತು ಪ್ರಾಚೀನ ಏನಂತ ಕರಿತೀವಿ ಒಂದು ಮಾನ್ಯುಮೆಂಟ್ಸ್ಗಳನ್ನು ಪ್ರೊಟೆಕ್ಟ್ ಮಾಡೋದು, ಸಮಾನ ನಾಗರಿಕ ಸಂಹಿತೆಯನ್ನು ರೂಪಿಸೋದು, ಮತ್ತು ಉದ್ಯೋಗದ ಜೀವನ ಮಟ್ಟದ ಸುಧಾರಣೆಗೆ ಬೇಕಾದಂಥ ಸವಲತ್ತುಗಳನ್ನು ನೀಡೋದು. ಇವೆಲ್ಲವೂ ಕೂಡ ರಾಷ್ಟ್ರ ನಿರ್ದೇಶಕ ತತ್ವಗಳಲ್ಲಿ ಬರ್ತವೆ. ಅದರಲ್ಲಿ ಯೋಗಕ್ಷೇಮ ಯೋಜನೆಗಳಲ್ಲಿ ಭಾಗವಾಗಿರ್ತವೆ. ಇವೆಲ್ಲವೂ ದೀರ್ಘಕಾಲಕ್ಕೆ ಸಮಾಜಕ್ಕೆ ಹೆಲ್ಪ್ ಮಾಡ್ತವೆ. ಅದರಿಂದ ನಾವು ಒಂದು ತಿಳ್ಕೊಬೋದು ಅಂದರೆ, ಈ ಫ್ರೀ ಬೀಸ್, ಪುಕ್ಕಟೆ ಭಾಗ್ಯಗಳು ಮತ್ತು ಯೋಗಕ್ಷೇಮ ಯೋಜನೆಗಳು, ಫ್ರೀ ಬೀಸ್ ಆ್ಯಂಡ್ ವೆಲ್ಫೇರ್ ಸ್ಕೀಮ್ ಇರೋ ವ್ಯತ್ಯಾಸ ಏನಪ್ಪ ಅಂದರೆ, ಫ್ರೀ ಬೀಸು ಜನರ ಮನಸ್ಸನ್ನು ಆಕರ್ಷಿಸಿ ಸೆಳೆದು ತಮ್ಮ ಎಲ್ಲ ಪಕ್ಷಗಳು, ರಾಜಕೀಯ ಪಕ್ಷಗಳು ತಮಗೆ ವೋಟ್ ಮಾಡುವಂತೆ ಮಾಡುವ ಒಂದು ಫ್ರೀಯಾಗಿ, ಉಚಿತವಾಗಿ ಕೊಡುವ ಸೌಲಭ್ಯಗಳು ಅಂತ ಕರೆದ್ರೆ ತಪ್ಪಾಗಲಾರದು. ಆದರೆ ಯೋಗಕ್ಷೇಮ ಯೋಜನೆಗಳು ದೀರ್ಘಕಾಲ ಇರ್ತವೆ. ಇಲ್ಲಿ ಸರ್ಕಾರಗಳು ನೀತಿಗಳನ್ನು ರೂಪಿಸಿ ಅಧಿಕಾರಕ್ಕೆ ಬಂದ ಮೇಲೆ ರಾಜಕೀಯ ಪಕ್ಷಗಳು ಆ ನೀತಿಗಳನ್ನು ರೂಪಿಸಿ ಅವುಗಳನ್ನು ಸಾಧನೆ ಮಾಡೋದಕ್ಕೆ, ಅವುಗಳನ್ನು ಪ್ರಜೆಗಳಿಗೆ ತಲುಪಿಸೋದಕ್ಕೆ ಪ್ರಯತ್ನ ಮಾಡ್ತವೆ. ಆದರೆ ಫ್ರೀ ಬೀಸಲ್ಲಿ ಹಂಗಲ್ಲ, ಗ್ಯಾರಂಟಿ ಕೊಟ್ಟಿರ್ತಾರೆ, ಅವುಗಳು ಬಹಳ ಸುಲಭವಾಗಿರ್ತವೆ, ಆಕರ್ಷಿಸುತ್ತವೆ. ಅದನ್ನು ನಗದು ರೂಪದಲ್ಲಿ ವರ್ಗಾವಣೆ ಮಾಡ್ತವೆ. ಕೆಲವು ಕಡೆ ಸ್ಕೀಮಲ್ಲಿ ಇದೆ ನಗದು ವರ್ಗಾವಣೆ, ಗೃಹಲಕ್ಷ್ಮಿ ಯೋಜನೆ ಅಂತ ಇದೆ, ಎಲ್ಲ ರಾಜ್ಯಗಳಲ್ಲಿ ಇದೆ. ಸೊ ಅಲ್ಲಿ ತಾತ್ಕಾಲಿಕವಾಗಿರ್ತವೆ, ಜನರನ್ನು ಆಕರ್ಷಿಸಿ ಜನರು ಮತ ಹಾಕುವಂತೆ ಪ್ರೇರಿಸುವ ಒಂದು ಅತಿ ಅಗತ್ಯ ಅಲ್ಪಾವಧಿಯ ಯೋಜನೆಗಳು ಯೋಗಕ್ಷೇಮಕ್ಕೆ ಸಂಬಂಧಪಟ್ಟಂತೆ ಹೇಳ್ತಾರೆ. ಇವು ಎರಡಕ್ಕಿರೋ ವ್ಯತ್ಯಾಸ. ಇದು ಈ ಒಂದು ಯೋಗಕ್ಷೇಮ ಈ ಯೋಜನೆಗಳನ್ನು ಪ್ರಾರಂಭದಲ್ಲಿ ಫ್ರೀ ಬೀಸು ಸ್ಟಾರ್ಟ್ ಆಗಿದ್ದು ಚುನಾವಣೆಯಲ್ಲಿ ಪ್ರಾರಂಭದಲ್ಲಿ 1967ರಲ್ಲಿ ತಮಿಳುನಾಡಿನ DMK ಪಕ್ಷದ ಅಣ್ಣಾದೊರೆಯವರು ಮೊದಲು ಪ್ರಾರಂಭಿಸಿದರು 1967ರಲ್ಲಿ. ಅವರು ಹೇಳಿದರು, ನಮ್ಮ ಪಕ್ಷ ಅಧಿಕಾರಕ್ಕೆ ತಂದರೆ ಜನಗಳು ನಾವು ಗೆದ್ದ ನಂತರ ₹1ಗೆ 4.5 kg ಇದು ಕೊಡ್ತೀವಿ, ಅಕ್ಕಿ ಕೊಡ್ತೀವಿ ಅಂತ. ಅಲ್ಲಿಂದಾಚೆಗೆ ಭಾರತದ ಪ್ರತಿ ಎಲೆಕ್ಷನ್ಗಳಲ್ಲಿಯೂ ಕೂಡ ಇಲ್ಲಿವರೆಗೆ 25ವರೆಗೂ ಎಲ್ಲ ಪಕ್ಷಗಳು ಎಲ್ಲ ಈ ಒಂದು ಫ್ರೀ ಬೀಸ್ಗಳನ್ನು ಅನೌನ್ಸ್ ಮಾಡಿ ಜನತೆಗೆ ಕೊಟ್ಟು ಅವುಗಳನ್ನು
ಕೊಡ್ತೀವಿ ಗ್ಯಾರಂಟಿಗಳನ್ನ ಕೊಟ್ಟು ಆ ಮೂಲಕ ಜನರ ಮತಗಳನ್ನು ಸೆಳೆದು ಅಧಿಕಾರಕ್ಕೆ ಬರ್ತಾ ಇದ್ದಾವೆ. ಆದರೆ ಬಹಳ ಮುಖ್ಯವಾಗಿ ಈ ಫ್ರೀ ಬಿಗಳು ಒಂದು ರೀತಿ ಒಂದು ಸೂಪರ್ಸೀಡ್ ಮಾಡಿ ವೆಲ್ಫೇರ್ ಸ್ಕೀಮನ್ನು ಬರ್ತಾ ಇದ್ದಾವೆ. ಇವು ಅಲ್ಪಾವಧಿಗೆ ಮಾತ್ರ ಜನತೆಗೆ ಅನುಕೂಲ ಮಾಡ್ತವೆ, ತಕ್ಷಣದ ಬೆನಿಫಿಟ್ ಕೊಡ್ತವೆ, ತಕ್ಷಣಕ್ಕೆ ಪ್ರತಿಕ್ರಿಯೆ ಕೊಡ್ತವೆ, ಅನುಕೂಲ ಮಾಡ್ತವೆ. ಇದರಿಂದ ಜನರು ಆಕರ್ಷಿತರಾಗ್ತಾರೆ, ಮಾನಸಿಕ ಬದಲಾವಣೆ ಮಾಡ್ಕೊತಾರೆ ಅವ್ರಿಗೆ ಅಂತ ಹೇಳಿ ಅವುಗಳಿಗೆ ತಕ್ಷಣದ ಪ್ರತಿಕ್ರಿಯೆ ಕೊಡೋದ್ರಿಂದ ಇಂಥವುಗಳು ಬಹಳ ಯಶಸ್ವಿಯಾಗಿ ಆಗ್ತವೆ ಅಂತ ಹೇಳ್ತಾರೆ. ದೀರ್ಘಾವಧಿ ಯೋಜನೆಗಳು ಅವು ಚುನಾವಣೆ ಪ್ರಣಾಳಿಕೆಯಲ್ಲೇ ಸೇರಿರ್ತವೆ. ದೀರ್ಘಾವಧಿ ಯೋಜನೆಗಳು ಅವಳ ನಂತರ ಅದನ್ನು ಮಾಡಬೇಕಾಗ್ತದೆ, ಅಂದರೆ ಅಧಿಕಾರಕ್ಕೆ ಬಂದ ನಂತರ. ಅದು ಅಧಿಕಾರಕ್ಕೆ ಮೊದಲೇ ಇವುಗಳು ಫ್ರೀಬಿಗಳನ್ನು ಕೊಡ್ತೀವಿ ಅಂತ ಗ್ಯಾರಂಟಿಗಳನ್ನು ನೀಡಿ ಅಧಿಕಾರಕ್ಕೆ ಬರುವ ರಾಜಕೀಯ ಪಕ್ಷಗಳು ಭಾರತದಲ್ಲಿ ಕಾಣ್ತಾ ಇದೆ. ಇದೇನೇ ಇರಲಿ, ಈಗ ನಾವು ಬಹಳ ಮುಖ್ಯವಾಗಿ ಚಿಂತನೆ ಮಾಡಬೇಕಾಗಿರೋದು ಇದರಿಂದ ಏನು ಅನುಕೂಲ ಆಗ್ತವೆ. ಭಾರತಂತೂ ಪ್ರಜಾಪ್ರಭುತ್ವದಲ್ಲಿ ಈ ಫ್ರೀಬಿಗಳು, ಉಚಿತ ಪುಕ್ಕಟೆ ಭಾಗ್ಯಗಳನ್ನು ನಾವು ಕೊಡುತ್ತಿರೋದ್ರಿಂದ ಏನು ಅನುಕೂಲಗಳು ಉಂಟಾಗ್ತವೆ. ಈಗ ಮೊದಲನೇದಾಗಿ ಈ ಒಂದು ಫ್ರೀಬಿಗಳಿಂದ ಕೊಡ್ತಾ ಇರೋದ್ರಿಂದ ಏನಾಗುತ್ತಪ್ಪ ಅಂದರೆ ಬಹಳ ಮುಖ್ಯವಾಗಿ ಇದು ಸುಲಭವಾಗಿ ಆಕರ್ಷಣೆ ಮಾಡ್ತವೆ, ಸುಲಭವಾಗಿ ಈ ಮತದಾರರನ್ನು ಆಕರ್ಷಿಸುತ್ತವೆ. ಯಾಕೆಂದರೆ ದೀರ್ಘಾವಧಿ ಯೋಜನೆಗಳಾದ್ರ ಕಡೆ ಗಮನ ಕೊಡಲ್ಲ. ಈಗ ನಗದು ವರ್ಗಾವಣೆ ಮಾಡ್ತೀವಿ ಅಂದ ತಕ್ಷಣ ಜನರು ತುಂಬ ಇದಾಗ್ತಾರೆ, ಆಕರ್ಷಿತರಾಗ್ತಾರೆ. ಮತ್ತು ಇವು ಎರಡನೇದಾಗಿ ಬೇಗ ಫಲ ಕೊಡ್ತವೆ. ಈಗ ಉದಾಹರಣೆಗೆ ಸೈಕಲನ್ನು ವಿತರಿಸ್ತೇನೆ, ಕಂಪ್ಯೂಟರ್ ವಿತರಿಸ್ತಾರೆ, ಆಗ ಅಲ್ಲೇ ಅವಾಗ ಬೇಗ ಪ್ರತಿಫಲ ಹೇಳಿದಂತೆ ನುಡಿದಂತೆ ನಡೆಯುವ ಕೆಲಸ ಅಲ್ಲಿ ಬೇಗ ಆಗ್ತದೆ ಅಲ್ಲಿ ಇದರಲ್ಲಿ. ಆಮೇಲೆ ಇದಲ್ಲದೆ ಬಹಳ ಮುಖ್ಯವಾಗಿ ಪ್ರತಿಫಲಗಳು ನೇರವಾಗಿರ್ತವೆ, ಶೀಘ್ರವಾಗಿರ್ತವೆ. ಆಮೇಲೆ ಬಹಳ ಮುಖ್ಯವಾಗಿ ಫ್ರೀಬಿ ಯೋಜನೆಗಳಿಂದ ಭಾರತದಲ್ಲಿ ಎಲ್ಲ ರಾಷ್ಟ್ರಗಳಲ್ಲಿ ಕೂಡ ಈ ಜಾಗತಿಕ ಮಟ್ಟದಲ್ಲಿ ದಕ್ಷಿಣ ಭಾಗದ ನಮ್ಮ ಎಲ್ಲ ರಾಷ್ಟ್ರಗಳು, ಆಲ್ಮೋಸ್ಟ್ ಆಲ್ ರಾಷ್ಟ್ರಗಳು ಫ್ರೀ ಬಿಗಳನ್ನು ಅನೌನ್ಸ್ ಮಾಡಿ ಗ್ಯಾರಂಟಿ ಕೊಟ್ಟು ನಂತರ ಅಧಿಕಾರಕ್ಕೆ ಬರುತ್ತಂಥ ಸನ್ನಿವೇಶವನ್ನು ನಾವು ನೋಡ್ತಾ ಇದ್ದೀವಿ. ಬಹಳ ಮುಖ್ಯವಾಗಿ ಅನುಕೂಲ ಏನಾಗುತ್ತಪ್ಪ ಅಂದರೆ ಬಡತನದ ನಿರ್ಮೂಲನೆ ಆಗುತ್ತೆ ಅಂತ ಹೇಳ್ತಾರೆ. ಇದು ತಜ್ಞರು, ಆರ್ಥಿಕ ತಜ್ಞರು, ರಾಜಕೀಯ ಚಿಂತಕರಿಗೆ ವಿಚಾರವಾಗಿ ಹೇಳಿದ್ದಾರೆ. ಏಕೆಂದರೆ ನಾವು ಸ್ವತಂತ್ರ ಪೂರ್ವದಲ್ಲಿ ನೋಡಿದಾಗ ನೀವು 40% ಹೆಚ್ಚು ನಂತರ ಇತ್ತು ಆಸ್ಪಾಸ್ನಲ್ಲಿ ಭಾರತದ ಬಡತನ ಇತ್ತು. ಆದರೆ ಈ ನಂತರದ ದಿನಗಳಲ್ಲಿ ಭಾರತ ಬಡತನ ಕಡಿಮೆ ಆಗ್ತಾಯಿದೆ. ಈಗ ಫ್ರೀ ಬೀಸ್ಗಳಲ್ಲಿ ಉಚಿತ ಆಹಾರ ಧಾನ್ಯಗಳ ವಿತರಣೆ, ಸಬ್ಸಿಡಿ ದರದಲ್ಲಿ ಆಹಾರ ಧಾನ್ಯ ವಿತರಣೆ ಇರ್ಬೋದು, ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಅಂತ ಇದೆ, ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ PDS ಸಿಸ್ಟಮ್ ಅಂತ. ಇದರಲ್ಲಿ ಬಹಳ ಅತ್ಯಂತ ಕ್ರೂರ ಬಡತನವನ್ನು ಅನಿಸ್ತಕ್ಕಂಥ ಕನಿಷ್ಠ ಬಡತನ ಅಂದರೆ ಬಹಳ ಕಷ್ಟ ಮಟ್ಟದ ಬಡತನವನ್ನು ಹೋಗಲಾಡಿಸುವಲ್ಲಿ ಭಾಳ ಯಶಸ್ವಿ ಕಳಿಸ್ತಾ ಇದೆ. ಪ್ರತಿನಿತ್ಯ 2500 ಕೆಲವರಿಗಿಂತ ಹೆಚ್ಚು ಆಹಾರ ಸಿಗೋಂಗೆ ಆಗ್ತಾಯಿದೆ ಈ PDS ಇಂದ ಮತ್ತು ಫ್ರೀ ಬಿಗಳು ಇದರಲ್ಲಿ ಉಚಿತವಾಗಿ ಆಹಾರ ಧಾನ್ಯಗಳನ್ನು ವಿತರಿಸುವುದರಿಂದ. ಇದೊಂದು ಮಹತ್ತರ ಸಾಧನೆ. ಗುಡ್ಡಗಾಡು ಪ್ರದೇಶ ಜನರು, ಆದಿವಾಸಿಗಳು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅತಿ ಕಡುಬಡವರು, ಈಗ ಗ್ರಾಮಾಂತರ ಪ್ರದೇಶದಲ್ಲಿ ಅತ್ಯಂತ ಕಡುಬಡಿದ್ದಾರೆ. ಅಂಥವ್ರಿಗೆ ಇವೆಲ್ಲ ಇವತ್ತು ತಲುಪಿ ಅವರು ಕೂಡ ಬೇರೆ ಇತರ ಜನರಂತೆ ಅವರು ಕೂಡ ಅವರ ಜೀವನ ಮಟ್ಟ ಸುಧಾರಿಸ್ಕೊಂಡು ಬದುಕೋದಕ್ಕೆ, ಬಡತನ ನಿವಾರಣೆ ಮಾಡೋದಕ್ಕೆ ಇವು ಸಹಾಯ ಮಾಡ್ತವೆ ಅಂತ ಹೇಳ್ತಾರೆ. ಇದು ಕೂಡ ಆಮೇಲೆ ಇನ್ನೊಂದು ಬಹಳ ಮುಖ್ಯವಾಗಿ ಭಾರತದಲ್ಲಿ ಬಹುತೇಕ ಭಾಗದಲ್ಲಿ ಈ ಗ್ರಾಮಾಂತರ ಪ್ರದೇಶದ ಎಲ್ಲ ಕಡೆ ಮಹಿಳೆಯರಿಗೆ ಪ್ರಮುಖವಾಗಿ ಪೌಷ್ಟಿಕಾಹಾರಾಂಶಗಳನ್ನು ಒದಗಿಸ್ತಾ ಇದ್ದಾರೆ, ಗರ್ಭಿಣಿ ಮಹಿಳೆಯರಿಗೆ. ಇದರಿಂದ ಏನಾಗ್ತಾಯಿದೆ ಅಂದರೆ ಆಗ ಎಕ್ಸ್ಪರ್ಟ್ ರಿಸರ್ಚ್ ಏನು ಹೇಳ್ತಾ ಇರುತ್ತೆ ಅಂತಂದರೆ ಗರ್ಭಿಣಿ ಮಹಿಳೆಯರಿಗೆ ಕೊಡ್ತಕ್ಕಂಥ ಪೌಷ್ಟಿಕ ಆಹಾರಾಂಶಗಳು ಯುವ ಜನಾಂಗದ ಪೀಳಿಗೆಗೆ ಅಲ್ಪಾವಧಿಗಲ್ಲದೆ ದೀರ್ಘಾವಧಿಗೂ ಹೆಲ್ಪ್ ಮಾಡುತ್ತೆ. ಸಾಮಾಜಿಕ ಮೌಲ್ಯವನ್ನು ನಾವು ಅದನ್ನು ಸೋಷಿಯಲ್ ಕ್ಯಾಪಿಟಲ್ ಅಂತ ಕರಿಬೋದು ಅಂತ ಹೇಳ್ತಾರೆ. ಅದು ಕೂಡ ಒಂದು ಬೆನಿಫಿಟ್ ಆಗುತ್ತೆ ಅಂತ ಹೇಳ್ತಾರೆ. ಸಾಮಾಜಿಕ ಬಂಡವಾಳ, ಆರೋಗ್ಯ, ಮಹಿಳೆಯರ ಆರೋಗ್ಯ, ಅವರ ಭದ್ರತೆ, ಅವರ ಆಯುಷ್ಯು, ಮಕ್ಕಳು, ಇವು ಪೀಳಿಗೆಗಳ ಮೇಲೆ ಪ್ರಭಾವ ಬೀರುತ್ತೆ ಅಂತ ಹೇಳ್ತಾರೆ. ಇದು ಕೂಡ ಒಂದು ಅನುಕೂಲ ಇದೆ. ಆಮೇಲೆ ಇನ್ನೊಂದು ಬಹಳ ಮುಖ್ಯವಾಗಿ ಈ ಫ್ರೀಬೀಸ್ಗಳಿಂದ, ಉಚಿತಗಳಿಂದ, ಪುಕ್ಕಟೆ ರಿಯಾಯಿತಿಗಳಿಂದ ಅಥವಾ ಭಾಗ್ಯಗಳಿಂದ ಆಗುವ ಅನುಕೂಲ ಏನಪ್ಪ ಅಂತಂದರೆ ಮಹಿಳಾ ಸಬಲೀಕರಣ ಉಂಟಾಗ್ತಾಯಿದೆ. ಅದನ್ನು ವುಮನ್ ಎಂಪವರ್ಮೆಂಟ್ ಅಂತ ಹೇಳ್ತೀವಿ. ಈಗ ನಗದು ಮೂಲಕ ನೇರವಾಗಿ ನಮ್ಮ ಕರ್ನಾಟಕದ ಉದಾಹರಣೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ವರ್ಗಾವಣೆ ಮಾಡೋದ್ರಿಂದ ಮಹಿಳೆಯರ ಕೈಗೆ ಹಣ ಸಿಗುತ್ತೆ. ಅವರಿಗೆ ಕೊಳ್ಳುವ ಶಕ್ತಿ ಇರಲ್ಲ. ಈಗ ಹಣ ಬಂದ ತಕ್ಷಣ ಅವರು ಕೊಳ್ಳುವ ಶಕ್ತಿ ಹೆಚ್ಚಾಗುತ್ತೆ. ಕೊಳ್ಳುವ ಶಕ್ತಿ ಹೆಚ್ಚಾಗಿ ಅವರು ಕೂಡ
ಎಲ್ಲರಂತೆ ಚಲನವಲನಗಳಿಂದ ಮಾರುಕಟ್ಟೆಗೆ ಹೋಗ್ತಾರೆ, ಅವರ ವ್ಯಾಪಾರ ವಹಿವಾಟುಗಳು ಹೆಚ್ಚಾಗ್ತವೆ, ದೇಶದ ಆರ್ಥಿಕ ಅಭಿವೃದ್ಧಿ ನೆರವಾಗುತ್ತೆ ಅಂತ ಹೇಳ್ತಾರೆ. ಅಂದರೆ ಬೇಡಿಕೆಯ ಸೃಷ್ಟಿಗೆ ಪರ್ಟಿಕ್ಯುಲರಾಗಿ ಮಹಿಳೆಯರು ಆರ್ಥಿಕವಾಗಿ ಮನೆಗಳಲ್ಲಿ ತಮ್ಮದೇ ಆದ ನಿರ್ಣಯ ತೆಗೆದುಕೊಳ್ಳೋದಕ್ಕೆ ಮತ್ತು ರಾಜಕೀಯವಾಗಿ ಭಾಗವಹಿಸಲು ಕೂಡ ಪರೋಕ್ಷವಾಗಿ ಶಕ್ತಿ ಬರುತ್ತೆ ಅವರಿಗೆ. ಸಾಮಾಜಿಕ ಬದಲಾವಣೆ ಇತರಂತೆ ನಾವು ಬದುಕ್ತೀವಿ ಅನ್ನೋದಕ್ಕೆ, ಘನತೆ ಗೌರವಗಳನ್ನು ಎಸ್ಕೊಳ್ಳೋದಕ್ಕೆ, ಅವರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ಪರಮಾಧಿಕಾರವನ್ನು ಸೃಷ್ಟಿ ಮಾಡೋದಕ್ಕೆ ಇವು ಸಹಾಯ ಮಾಡ್ತೇವೆ ಅಂತ ಹೇಳಿ ಕೆಲವರು ಅಭಿಪ್ರಾಯವನ್ನು ಪಡ್ತಾರೆ. ಇದಲ್ಲದೆ ನಮ್ಮ ದೇಶದಲ್ಲಿ ನಾವು ಬಡವರಲ್ಲಿ ಅತಿ ಬಡವರು ನೋಡ್ತೀವಿ. ಇನ್ನು ಕೆಲವರು ಅತ್ಯಂತ ಎಕ್ಸ್ಪ್ಲಾಯ್ಟೆಡ್, ತುಳಿತಕ್ಕೊಳಗಾದವರು ನಮ್ಮ ದೇಶದಲ್ಲಿದ್ದಾರೆ. ಅವರಿಗೆ ಮಾನಸಿಕವಾಗಿ ಕುಗ್ಗಿ ಹೋಗಿರ್ತಾರೆ. ಬಡತನದಿಂದ ಒಂದು ಶಾಪ ಅಲ್ಲ, ಆದರೆ ಆ ಬಡತನದಿಂದ ಇನ್ನೊಂದು ರೀತಿ ಆ್ಯನ್ಸಿಸ್ಟ್ರಲ್ ಪಾವರ್ಟಿ ಇದ್ಬಿಟ್ರೆ ಅದೇನು ಮಾಡುತ್ತೆ ಅಂತಂದರೆ ಅವ್ರನ್ನ ನಿರಾಶೆಗೊಳಿಸುತ್ತೆ. ನಾವು ಯಾಕೆ ಬದುಕಬೇಕು, ಸಮಾಜದಲ್ಲಿ ಯಾಕಿರಬೇಕು ಅನ್ನೋ ಒಂದು ಅದನ್ನೇನಂತ ಕರಿತೇವೆ ಸೋಷಿಯಲ್, ಅವರಿಗೆ ತೊಂದರೆ ಉಂಟು ಮಾಡ್ತೀವಿ ಬದುಕೋದಕ್ಕೆ. ಅಂತಹ ನಿರಾಸಕ್ತಿ ಅವರ ಮನಸ್ಸಿನಲ್ಲಿರುತ್ತೆ. ಆ ನಿರಾಸಕ್ತಿಯನ್ನು ತೆಗೆಯಲು ಈ ಉಚಿತದ ಕಥೆಗಳು ಸಹಾಯ ಮಾಡ್ತವೆ. ಯಾಕೆಂತಂದರೆ ಇದ್ದಕ್ಕಿದ್ದಂಗೆ ಅವರಿಗೆ ಯಾರೂ ಸಹಾಯ ಮಾಡಿದಾಗ, ಈ ರೀತಿ ಸಹಾಯ ಬಂದಾಗ ಉಚಿತವಾಗಿ ಅವರು ಕೂಡ ಚಟುವಟಿಕೆಗಳಿಂದ ಕೂಡಿದ್ದು ಸಮಾಜದಲ್ಲಿ ಮುಖ್ಯವಾಹಿನಿಗೆ ಬರೋಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾರೆ. ಇದಲ್ಲದೆ ಫ್ರೀಬಿಗಳಿಂದ ಸಾಮಾಜಿಕ ಅಸಮಾನತೆಯನ್ನು ಹೋಗಲಾಡಿಸ್ಬೋದು. ಎಸ್ಪೆಷಲಿ ಈ ಒಂದು ವೆಲ್ಫೇರ್ ಸ್ಕೀಮ್ನಲ್ಲೂ ಅಷ್ಟೇ ದುರ್ಬಲ ವರ್ಗದವರನ್ನು ಪ್ರಮುಖವಾಗಿ ನಾವು ಈ ಒಂದು ಫ್ರೀಬಿಗಳಲ್ಲಿ ಪರಿಗಣಿಸ್ತಾರೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅತ್ಯಂತ ಹಿಂದುಳಿದವರು ಅವರಿಗೆ ಈ ರೀತಿ ಫ್ರೀಬಿಗಳನ್ನು ಕೊಡೋದರಿಂದ ಅವರ ಜೀವನ ಮಟ್ಟ ಸುಧಾರಣೆ ಆಗುತ್ತೆ. ಜೀವನ ಮಟ್ಟ ಸುಧಾರಣೆಯಿಂದ ಇತರರಂತೆ ಅವರು ಬದುಕ್ತಾರೆ. ಈ ಮಧ್ಯಮ ವರ್ಗ, ಮುಂದುವರೆದ ವರ್ಗ, ಈ ಮಧ್ಯ ವರ್ಗದ ಅಂತರದ ನಡುವೆ ಅಸಮಾನತೆ ಅಂತರ, ಅದು ಆರ್ಥಿಕ ಆಗಿರ್ಬೋದು, ಸಾಮಾಜಿಕ ರಾಜಕೀಯ ಅಂತರವನ್ನು ಕಡಿಮೆ ಮಾಡೋದಕ್ಕೆ ಇವು ಸಹಾಯ ಮಾಡ್ತವೆ ಅಂತ ಹೇಳ್ತಾರೆ. ಇದಲ್ಲದೆ ನಾವು ನೋಡಿದಾಗ ಏನಪ್ಪ ಅಂದರೆ ಭಾರತದ ಪ್ರಜಾಪ್ರಭುತ್ವ ಚುನಾವಣೆಗಳ ಎಲ್ಲ ಚುನಾವಣೆಗಳನ್ನು ನಾವು ಸಮಗ್ರವಾಗಿ ಅಧ್ಯಯನ ಮಾಡಿ ಅವುಗಳ ಡೇಟಾ ಅನಾಲಿಸಿಸ್ ತೊಗೊಂಡು ನಮ್ಗೆ ಕಂಡುಬರೋ ಏನು ಅಂಶ ಅಂತಂದರೆ, ನಗರ ಪ್ರದೇಶದ ಜನರು ಚುನಾವಣೆ ಬಂದಾಗ ಚುನಾವಣಾ ದಿವಸ ಇರೋದಿಲ್ಲ, ಹೆಚ್ಚು ವೋಟ್ ಮಾಡಲ್ಲ, ಕಡಿಮೆ ಪರ್ಸೆಂಟೇಜ್ ಆಗುತ್ತೆ. ಆದರೆ ಗ್ರಾಮಾಂತರ ಪ್ರದೇಶದಲ್ಲಿ ಇತ್ತೀಚೆಗೆ ಈ ಫ್ರೀಬಿಗಳ ಮೂಲಕ ಅನೌನ್ಸ್ ಮಾಡಿದ ನಂತರ ಎಲ್ಲ ರಾಜ್ಯಗಳಲ್ಲಿ, ಭಾರತ ಎಲ್ಲ ರಾಜ್ಯಗಳಲ್ಲಿ ಈ ಹೆಚ್ಚು ಚಟುವಟಿಕೆಯಿಂದ ಪುರುಷರು, ಪರ್ಟಿಕ್ಯುಲರಾಗಿ ಮಹಿಳೆಯರು ಚುನಾವಣೆಯಲ್ಲಿ ಭಾಗವಹಿಸ್ತಿದ್ದಾರೆ, ವೋಟ್ ಮಾಡ್ತಾಯಿದ್ದಾರೆ. ಇದೊಂದು ನಿಜವಾಗಲೂ ಕೂಡ ಸಂತೋಷ ಪಡ್ತಕ್ಕಂಥ ವಿಚಾರ. ಯಾಕೆಂದರೆ ಪ್ರಜಾಪ್ರಭುತ್ವದಲ್ಲಿ ವೋಟುಗಳ ಮೌಲ್ಯ ಬಹಳ ಮುಖ್ಯ, ವೋಟ್ ಮಾಡೋದೇ ಬಹಳ ಮುಖ್ಯ. ಒಂದು ದೊಡ್ಡ ಹಬ್ಬ ಇದ್ದಂಗಿರುತ್ತೆ. ಆದರೆ ಇದರ ಮಹತ್ವವನ್ನು ನಗರ ಪ್ರದೇಶದ ಬಹುತೇಕ ಜನರು, ನೌಕರಿ ವರ್ಗದವರು ಕೂಡ ವೋಟ್ ಮಾಡಲ್ಲ. ಇದರಿಂದ ಏನಾಗುತ್ತೆ ಅಂತ ಪ್ರಜಾಪ್ರಭುತ್ವದಲ್ಲಿ ಪ್ರಜಾಪ್ರಭುತ್ವಕ್ಕೆ ನಾವು ಒಂದು ಮೌಲ್ಯವನ್ನು ಎತ್ತಿಡ್ದಂಗೆ ಆಗಲ್ಲ. ಪ್ರತಿಯೊಬ್ಬರು 100% ವೋಟ್ ಹಾಕಬೇಕಾಗತ್ತೆ. ಇದು ನಾವು ಗಮನಿಟ್ಕೋಬೇಕು. ಸರ್ಕಾರಿ ಸವಲತ್ತುಗಳು ತೊಗೊತೀವಿ, ವೋಟ್ ಮಾಡಲ್ಲ, ರಜಾ ಹೋಗ್ಬಿಡ್ತಾರೆ ಎಷ್ಟೋ ಜನ ಅಂತ ಸನ್ನಿವೇಶದಲ್ಲಿ. ಇದಾಗಬಾರ್ದು. ಪ್ರಜಾಪ್ರಭುತ್ವ ದೇಶಗಳಿಗೆ ಪ್ರತಿಯೊಬ್ಬರ ಅದನ್ನು ಸರಿಯಾಗಿ ಮತದಾನ ಮಾಡಬೇಕು. ಆ ಕೆಲಸ ಈ ಫ್ರೀಬಿಗಳಿಂದ ಇವತ್ತು ಹೆಚ್ಚು ಜನರು, ಗ್ರಾಮಾಂತರ ಪ್ರದೇಶದ ಮಹಿಳೆಯರು ಚುನಾವಣೆಗಳಲ್ಲಿ ಭಾಗವಹಿಸ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದು ಕೂಡ ಒಂದು ಬಹಳ ಮುಖ್ಯವಾದಂತಹ ಒಂದು ಅನುಕೂಲ ಅಂತಂತ ಹೇಳ್ತಾರೆ ಈ ಫ್ರೀಬಿಗಳಿಂದ ಆಗೋದು. ಇನ್ನೊಂದು ಅಂದರೆ ಫ್ರೀಬಿಗಳಿಂದ ಇನ್ನೊಂದು ಅನುಕೂಲ ಏನಾಗ್ತಾಯಿದೆ ಅಂತಂದರೆ, ಜನರನ್ನು ಇವರು ಆಕರ್ಷಿಸ್ತವೆ. ಇದು ಈ ಚುನಾವಣೆಯಲ್ಲಿ ನಾವು ಭಾಗವಹಿಸಬೇಕು, ಸಿಟಿಸನ್ಶಿಪ್, ನಾಗರಿಕತೆಯ ಒಂದು ಪ್ರಜ್ಞೆ ಏನಂತ ಹೇಳ್ತೀವಿ, ನಾವು ಇದ್ದೀವಿ ಈ ದೇಶದ ಪ್ರಜೆಗಳು, ನಮಗೆ ಚುನಾವಣೆ ಇದೆ, ನಾವು ಆ ಒಂದು ಪ್ರಜ್ಞೆ ಮೂಡೋದಕ್ಕೆ ಪರೋಕ್ಷವಾಗಿ ದ ಕಾನ್ಷಿಯಸ್ ಆಫ್ ಸಿಟಿಸನ್ಶಿಪ್ ಅದು ಬರೋದಕ್ಕೆ ಇದು ಸಹಾಯ ಮಾಡುತ್ತೆ ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ಫ್ರೀಬಿಗಳು ಗ್ರಾಮಾಂತರ ಪ್ರದೇಶದ ಮಹಿಳೆಯರ, ದುರ್ಬಲ ವರ್ಗಗಳ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಇವರ ಒಂದು ಅಭ್ಯುದಯವನ್ನು ಸಾಧಿಸೋದಕ್ಕೆ ಸಹಾಯ ಮಾಡ್ತವೆ ಅಂತ ಹೇಳಿ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಇದು ಒಂದು. ಇನ್ನೊಂದು ಭಾಗ ಇದೆ. ಇವೆಲ್ಲ ಗುಣಗಳು, ಒಳ್ಳೆಯ ಗುಣಗಳು. ಆದರೆ ಇದರಲ್ಲಿ ಸಮ್ ಬ್ಯಾಡ್ಸ್ ಆ್ಯಂಡ್ ಸಮ್ ಗುಡ್ಸ್ ಆರ್ ಬ್ಯಾಡ್ಸ್ ಆರ್ ದೇರ್. ಆದರೆ ಫ್ರೀಬಿಗಳಿಂದಲೂ ಕೆಲವು ಅನಾನುಕೂಲಗಳು ಉಂಟಾಗ್ತವೆ ಅಂತ ಹೇಳಿಬಿಟ್ಟು ಅನೇಕ ಸಂಶೋಧಕರು, ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಅವುಗಳ ಬಗ್ಗೆ ಕೆಲವು ನಾವು ಗಮನ ಹರಿಸೋಣ. ಅದರಲ್ಲಿ ಮೊದಲನೇದಾಗಿ ಭಾರತದಲ್ಲಿ ಎಲ್ಲ ರಾಜ್ಯಗಳು ಬಹುತೇಕವಾಗಿ ಈ ಫ್ರೀಬಿಗಳನ್ನು ಎಲ್ಲ ರಾಜಕೀಯ ಪಕ್ಷಗಳು ಅನೌನ್ಸ್ ಮಾಡಿ ಗ್ಯಾರಂಟಿಗಳನ್ನು ನೀಡಿ ಅವುಗಳ ಅಧಿಕಾರಕ್ಕೂ ಬಂದಿವೆ. ಬಹಳ ಮುಖ್ಯವಾಗಿ ಫ್ರೀಬಿಗಳಿಂದ ಆಗುವ ಅನನುಕೂಲ ಏನಪ್ಪ ಅಂದರೆ, ಸರ್ಕಾರದ ಆದಾಯ ಕಡಿಮೆ ಆಗುತ್ತೆ ಅಂತಾರೆ. ಯಾಕೆಂತಂದರೆ ಇತ್ತೀಚಿನ ದಿನಗಳಲ್ಲಿ ನಾವು ಏನು ನೋಡ್ತಾ ಇದ್ದೀವಿ ಅಂದರೆ, ಸರ್ಕಾರದ ಬಹುತೇಕ ಆದಾಯಗಳು, ರಾಜ್ಯ ಸರ್ಕಾರ, ಕೇಂದ್ರ ಆದಾಯಗಳು ಈ ಒಂದು
ಪುಕ್ಕಟೆ ರಿಯಾಯಿತಿಗೆ ಭಾಗ್ಯಗಳಿಗೆ ಹೊಂದಿಸಿ ಖರ್ಚು ಮಾಡಬೇಕಾಗತ್ತೆ. ಈ ರೀತಿ ಖರ್ಚು ಮಾಡೋದರಿಂದ ಸರ್ಕಾರದ ಆದಾಯ, ಅದರಲ್ಲೂ ಕೂಡ ಬಂಡವಾಳದ ಖರ್ಚುಗಿಂತ ಅನುಭೋಗದ ವೆಚ್ಚ ಹೆಚ್ಚಾಗ್ತಾ ಹೋಗುತ್ತೆ. ವೆಚ್ಚ ಜಾಸ್ತಿ ಆಗ್ತಾ ಹೋಗೋದ್ರಿಂದ ಇಲ್ಲಿ ಸರ್ಕಾರದ ಆದಾಯ ಕಡಿಮೆ ಆಗುತ್ತೆ, ರಾಜ್ಯ ಸರ್ಕಾರಗಳ ಆದಾಯಗಳು ಕಡಿಮೆ ಆಗ್ತವೆ. ಕೇಂದ್ರ ಸರ್ಕಾರದಿರ್ಬೋದು, ರಾಜ್ಯ ಸರ್ಕಾರದಿರ್ಬೋದು. ಎರಡನೇದಾಗಿ ಈ ಆದಾಯ ಕಡಿಮೆ ಆದರೆ ಫ್ರೀಬಿಗಳನ್ನು, ಪುಕ್ಕಟೆ ರಿಯಾಯಿತಿಗಳನ್ನು ಕೊಟ್ಟಾಗ ಯಾವುದೇ ಸರ್ಕಾರಗಳು ವಾಪಸ್ ತೆಗೆದುಕೊಳಕ್ಕೆ ಹೋಗೋದಿಲ್ಲ. ಹೋದರೆ ಅವರಿಗೆ ತೊಂದರೆ ಆಗುತ್ತೆ ಅಂತ ಗೊತ್ತು ಅವರಿಗೆ. ಅದರಿಂದ ಏನು ಮಾಡ್ತಾರೆ ಅಂತಂದರೆ ಅವರು ಈ ಸಾಲನಾರ ಮಾಡಿ ಇವುಗಳನ್ನು ಪೂರೈಸೋದಕ್ಕೆ, ಇವುಗಳನ್ನು ನೀಗಿಸೋದಕ್ಕೆ, ಅಂದರೆ ನಾವು ನುಡಿದಂತೆ ಗ್ಯಾರಂಟಿ ಕೊಟ್ಟಿದ್ದೀವಿ ಅಂತ ಹೇಳೋದಕ್ಕೋಸ್ಕರ ಎಲ್ಲರೂ ಕೂಡ ಸಾಲ ಮಾಡ್ತಾರೆ. ಅದು ಸಾಲ ಮಾಡಿ ಸಾಲ ಜಾಸ್ತಿ ಆಗ್ತದೆ, ಸಾಲದ ವಿಷವೃತ್ತಕ್ಕೆ ಸಿಗ್ತಾರೆ. ಆಗ ದೇಶದ ಆರ್ಥಿಕ ಅಭಿವೃದ್ಧಿ ತೊಂದರೆ ಆಗುತ್ತೆ. ಒಂದು ರಿಪೋರ್ಟ್ಸ್ ಪ್ರಕಾರ ಏನು ಈ ಒಂದು ವಿತ್ತ ನೀತಿ ಮತ್ತು ಈ ಒಂದು ಬಜೆಟ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಪ್ರಕಾರ, ವಿತ್ತ ನೀತಿ ಮತ್ತು ಆಯವ್ಯಯ ಕಾಯಿದೆಯ ಪ್ರಕಾರ ಭಾರತದ ಎಲ್ಲ ರಾಜ್ಯಗಳು ತಮ್ಮ ರಾಜ್ಯದ ನಿವ್ವಳ ಉತ್ಪನ್ನದ ಎಷ್ಟಿರುತ್ತೆ, ಈಗ 100 ರೂಪಾಯಿ ಇರುತ್ತೇನ್ರಿ, ಆ ಉತ್ಪನ್ನದಲ್ಲಿ 20% ಮಾತ್ರ ಸಾಲ ಮಾಡ್ಬೋದು. 100ಕ್ಕೆ 20 ಅಂದರೆ 20% ನಿವ್ವಳ ಉತ್ಪನ್ನದ ಗ್ರಾಸ್ ನೆಟ್ GDP ಆಫ್ ಸ್ಟೇಟ್, ಗ್ರಾಸ್ ಡೊಮೆಸ್ಟಿಕ್ ನೆಟ್ ಪ್ರಾಡಕ್ಟ್ ಆಫ್ ಇದು ಮಾಡಬೇಕು, GDP ಆಫ್ ಸ್ಟೇಟ್ ಅಂತ, ರಾಜ್ಯದ ನಿವ್ವಳ ಉತ್ಪನ್ನದ 20 ಭಾಗ ಅಂತ. ಆದರೆ ನಮ್ಮ ದುರದೃಷ್ಟ ಏನಾಗ್ತಾ ಇದೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ಅಂಕಿಅಂಶಗಳ ಪ್ರಕಾರ, ಅದೇ ವಾಟ್ ವಿ ಕಾಲ್ಡ್ ಆಸ್ ಇವರ ಪ್ರಕಾರ ಎಲ್ಲ ರಾಜ್ಯಗಳಲ್ಲಿ 20ಕ್ಕಿಂತ ಜಾಸ್ತಿ ಆಗ್ತಾಯಿದೆ. ಎಷ್ಟಿದೆ ಅಂತಂದರೆ ಇವಾಗ ಹಿಮಾಚಲ ಪ್ರದೇಶ, ರಾಜಸ್ಥಾನ, ವೆಸ್ಟ್ ಬೆಂಗಾಲು, ಡೆಲ್ಲಿ, ಕೇರಳ, ತಮಿಳುನಾಡು ಮತ್ತು ಆಂಧ್ರ ಪ್ರದೇಶ, ಇಲ್ಲೆಲ್ಲ ಹಿಮಾಚಲ ಪ್ರದೇಶ 45% ಜಾಸ್ತಿ ಆಗಿ ಸಾಲ. ಮತ್ತು ನಮ್ಮಲ್ಲಿಯೂ ಕೂಡ, ಕರ್ನಾಟಕದಲ್ಲಿಯೂ ಕೂಡ 25ಕ್ಕಿಂತ ಜಾಸ್ತಿ ಹೋಗಿದೆ. ಅಂದರೆ ಏನಾಗುತ್ತೆ, ಇದರಿಂದ ಆಗುತ್ತೆ ಅಂತಂದರೆ ಆರ್ಥಿಕ ಸಾಲದ ಪ್ರಮಾಣ ಜಾಸ್ತಿ ಆಗ್ತಾ ಹೋಗುತ್ತೆ. ಸಾಲದ ವಿಷವೃತ್ತಕ್ಕೆ ಸುತ್ತಿ ನಾವು ಅನೇಕ ತೊಂದರೆಗಳನ್ನು ಅನುಭವಿಸ್ಬೇಕಾಗ್ತದೆ. ಸೊ ಅದು ಬಹಳ ಮುಖ್ಯ. ಅಂದರೆ ಸಾಲದ ವಿಷವೃತ್ತಕ್ಕೆ ಅದರಿಂದ ಸರ್ಕಾರಗಳು ದಿವಾಳಿ ಆಗ್ಬೋದು. ಈಗ ವಿಶ್ವದಲ್ಲಿ ಅನೇಕ ರಾಷ್ಟ್ರಗಳು ಈ ಥರ ಆಗಿ ದಿವಾಳಿ ಆಗಿದ್ದಾವೆ. ಉದಾಹರಣೆಗೆ ಶ್ರೀಲಂಕಾ ತಗೊಳ್ಳಿ, ಪಾಕಿಸ್ತಾನ, ನೇಪಾಳ, ಭೂತಾನು, ಆಮೇಲೆ ಸೌತ್ ಗ್ಲೋಬ್, ಪ್ರಪಂಚದ ದಕ್ಷಿಣ ಭಾಗಗಳು ಕೆಲವು ಸಬ್ಸಿಡಿ ಕೊಡ್ತವೆ. ಈಗ ಉದಾಹರಣೆ ಗ್ಯಾಸ್ಗಿರ್ಬೋದು, ಸೋಲಾರ್ ಎನರ್ಜಿ, ಫ್ಯೂಯಲ್ಗೂ ಕೊಡ್ತವೆ. ಈ ಕೊಟ್ಟು ನಂತರ ಈ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾವೆ. ಅದು ಒಂದು ಬಹಳ ಮುಖ್ಯವಾದಂಥ ಒಂದು ಫ್ರೀಬಿಗಳಿಂದ ಆಗತಕ್ಕಂಥ ತೊಂದರೆ. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ, ಯಾವಾಗ ಸರ್ಕಾರಗಳು ತಾವು ಘೋಷಿಸಿದ ಚುನಾವಣೆಯನ್ನು ಫ್ರೀಬಿಗಳನ್ನು ಕೊಡೋಕ್ಕೆ ಹಣಕಾಸು ಕಡಿಮೆ ಇದ್ದಾಗ ಹೊಂದ್ಸ್ಕೊಂಡು ತಯಾರು ಮಾಡ್ತಿರ್ತವೆ. ಅದು ಹಣವನ್ನು ಕೊಡ್ತಾವೆ, ನಗದು ಹಣವನ್ನು ವರ್ಗಾಯಿಸ್ತವೆ ಕೆಲವು. ಈಗ ಗೃಹಲಕ್ಷ್ಮಿ ಯೋಜನೆ ಕರ್ನಾಟಕದಲ್ಲಿ ಈಗ ನೇರವಾಗಿ ಜನರ ಕೈಗೆ ಹಣ ಬರುತ್ತೆ. ಜನರ ಕೈಗೆ ಹಣ ಬರೋದರಿಂದ ಏನಾಗುತ್ತೆ ಅಂತಂದರೆ ಎಲ್ಲರೂ ಕೂಡ ತಮ್ಮ ಚಟುವಟಿಕೆಗಳಲ್ಲಿ ನಿರತರಾಗ್ತಾರೆ. ಬೇಡಿಕೆ ಹೆಚ್ಚಾಗುತ್ತೆ, ಮಾರುಕಟ್ಟೆಯಲ್ಲಿ ತಿರುಗಾಡ್ತಾರೆ, ಬೇಡಿಕೆ ಹೆಚ್ಚಾಗುತ್ತೆ, ವ್ಯಾಪಾರಗಳು ಕುದುರ್ತವೆ. ಬೇಡಿಕೆ ಹೆಚ್ಚಾಗುತ್ತೆ, ಆದರೆ ಉತ್ಪಾದನೆ ಇರೋದಿಲ್ಲ. ಯಾಕೆಂದರೆ ನಾವು ಉತ್ಪಾದನೆಗೆ ಇಲ್ಲಿ ಅವಕಾಶ ಕೊಟ್ಟಿರೋದಿಲ್ಲ, ಹೆಚ್ಚು ಬಂಡವಾಳ ತೊಡಗಿಸಲ್ಲ. ಬಂಡವಾಳ ಹೂಡಿಕೆಯೂ ಕಡಿಮೆ ಆಗ್ತದೆ ಫ್ರೀಬಿಗಳಿಂದ. ಯಾಕೆಂದರೆ ಬಂಡವಾಳ ಹೂಡಿಕೆ ಅಂದರೆ ಇದರಿಂದ ಬಂಡವಾಳ ಹೂಡಿಕೆ ಯಾವ ಮಾಡಲ್ವೋ ಆ ಉತ್ಪಾದನೆ, ಉದ್ಯೋಗ, ವರಮಾನ ಹೆಚ್ಚಾಗಲ್ಲ, ಆದರೆ ಹಣದುಬ್ಬರ ಹೆಚ್ಚಾಗುತ್ತೆ. ಹೆಚ್ಚು ವಸ್ತುಗಳನ್ನು ನಾವು ಕೊಳ್ಳೋಕ್ಕಾಗಲ್ಲ. ಯಾಕೆಂದರೆ ಹೆಚ್ಚು ಹಣ ಕೊಟ್ಟು ಕಡಿಮೆ ವಸ್ತುಗಳನ್ನು ನಾವು ತರಬೇಕಾಗತ್ತೆ. ಕೌಲ್ಬರ್ನ್ ಅಂತ ಹೇಳಿಬಿಟ್ಟು ಒಬ್ಬ ಫೇಮಸ್ ಎಕನಾಮಿಸ್ಟ್ ಏನು ಹೇಳ್ತಾನೆ ಅಂದರೆ, ಟೂ ಮಚ್ ಮನಿ ಚೇಸಸ್ ಟೂ ಫ್ಯೂ ಗೂಡ್ಸ್ ಅಂತ. ಯಾವ ಆರ್ಥಿಕತೆಯಲ್ಲಿ ಬ್ಯಾಗಲ್ತಿ ನೋಟುಗಳು ತುಂಬಿಕೊಂಡೋಗಿ ಕೈಲಿ ವಸ್ತುಗಳನ್ನ ಹಿಡ್ಕೊಂಬರುತ್ತಾ ಪರಿಸ್ಥಿತಿ ಉಂಟಾಗ್ತದೆ, ಅದು ಹಣದುಬ್ಬರ. ಕಾರಣ ಅಂದರೆ ಪ್ರೈಮಿಂಗು, ಹಣವನ್ನು ಈಗ ಪಂಪ್ ಮಾಡ್ತಾ ಹೋದರೆ ನಾವು ನೇರವಾಗಿ ದುಡಿಯದೇ ಹಣ ಒಂದು ಬೇರೆ ಭಾಗ, ಆದರೆ ಇದನ್ನು ನೇರವಾಗಿ ವರ್ಗಾವಣೆ ಇರುತ್ತೆ ನೋಡಿ, ಅದು ಹಣದುಬ್ಬರಕ್ಕೆ ನಾಂದಿ ಆಗುತ್ತೆ ಅಂತ ಹೇಳಿ ಕೆಲವರು ಟೀಕೆ ಮಾಡ್ತಾರೆ. ಇದಲ್ಲದೆ ಸರ್ಕಾರ ಫ್ರೀಬಿಗೆ ಖರ್ಚು ಮಾಡೋ ಹಣ ಖರ್ಚು ಮಾಡಿದಾಗ ಸರ್ಕಾರದ ಹತ್ರ ಇರೋದಿಲ್ಲ, ಕೊರತೆ ಉಂಟಾಗ್ತದೆ. ಅಂಥ ಸನ್ನಿವೇಶದಲ್ಲಿ ಹಣಕಾಸು ಸಂಪನ್ಮೂಲ ಕೊರತೆ ಉಂಟಾದಾಗ ಸರ್ಕಾರಗಳು ಮೂಲ ಸೌಲಭ್ಯಗಳನ್ನು ಅಭಿವೃದ್ಧಿಪಡಿಸೋಕ್ಕಾಗಲ್ಲ. ದಟ್ ಈಸ್ ಡೆವಲಪ್ಮೆಂಟ್ ಆಫ್ ಇನ್ಫ್ರಾಸ್ಟ್ರಕ್ಚರ್ಸ್. ಉದಾಹರಣೆಗೆ ರಸ್ತೆ ನಿರ್ಮಾಣ, ಸೇತುವೆ ನಿರ್ಮಾಣ, ಟ್ಯಾಂಕ್ಗಳ ನಿರ್ಮಾಣ, ಸ್ಕೂಲ್ ಕಟ್ಟಡಗಳ ನಿರ್ಮಾಣ,
ರಸ್ತೆಗಳು ಮತ್ತು ಇನ್ನೊಂದು ಟನೆಲ್ಗಳ ನಿರ್ಮಾಣ, ಬೇರೆ ಬೇರೆ ಏನೇ ರಿಕ್ರಿಯೇಷನ್ ಮನೋರಂಜನಾ ಪಾರ್ಕ್ಗಳ ನಿರ್ಮಾಣ ಇರ್ಬೋದು, ಇನ್ನು ಬೇರೆ ಬೇರೆ ಯಾವುದೇ ಬ್ಯಾಂಕ್ಗಳ ನಿರ್ಮಾಣ, ಬ್ಯಾಂಕ್ಗಳ ಸ್ಥಾಪನೆ, ಇನ್ಸ್ಟಿಟ್ಯೂಷನ್ ಸಾಂಸ್ಥಿಕ ಅಂಶಗಳು, ಸಾಮಾಜಿಕ ಅಂಶಗಳ ಬದಲಾವಣೆ, ಇಂಥವುಗಳಿಗೆ ಹೊಸದಾಗಿ ಬಂಡವಾಳಕ್ಕೆ ಇರೋದಿಲ್ಲ. ಮೂಲಭೂತ ಸೌಕರ್ಯಗಳ ಮೇಲೆ ನೀವು ಬಂಡವಾಳ ಹಾಕಲಿಲ್ಲ ಅಂದರೆ ದೇಶದ ಒಟ್ಟಾರೆ ಆರ್ಥಿಕ ಅಭಿವೃದ್ಧಿ, ಕೃಷಿ, ಕೈಗಾರಿಕೆ ಮತ್ತು ವ್ಯಾಪಾರ ಹಾಗೂ ಇತರೆ ಕ್ಷೇತ್ರಗಳು, ಸೇವಾ ಕ್ಷೇತ್ರಗಳು ಅಭಿವೃದ್ಧಿ ಆಗಲ್ಲ. ಉದಾಹರಣೆಗೆ ಬೆಂಗಳೂರಿನಲ್ಲಿ ಎಷ್ಟು ನೀವು ನೋಡ್ತಾ ಇದ್ದೀರಲ್ಲ, ಯಾವುದೇ ಇಡೀ ದೇಶದಲ್ಲಿ ಅಷ್ಟೇ ಇನ್ಫ್ರಾಸ್ಟ್ರಕ್ಚರ್ಗೆ ಸಾಕಷ್ಟು ಹಣಕಾಸನ್ನು ಸರ್ಕಾರ ಖರ್ಚು ಮಾಡಬೇಕು, ಆದರೆ ಇದರಿಂದ ಆಗಲ್ಲ ಅಂತ ಹೇಳ್ತಾರೆ. ಮತ್ತು ಇನ್ನೊಂದೇನಪ್ಪ ಅಂದರೆ, ಕೆಲವು ತಜ್ಞರು ಏನು ಹೇಳ್ತಾರೆ, ಸುಪ್ರೀಂ ಕೋರ್ಟಿನ ಅನೇಕ ನ್ಯಾಯಾಧೀಶರು ಈ ವಿಚಾರವಾಗಿ, ಈ ಫ್ರೀಬಿಗಳ ವಿಚಾರವಾಗಿ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ. ಅವ್ರು ಏನು ಹೇಳ್ತಾರೆ ಅಂತಂದರೆ, ಈ ನೀವು ಫ್ರೀಬಿಗಳನ್ನು ಕೊಡ್ತಾ ಹೋದರೆ ಸಮಾಜದಲ್ಲಿ ಒಂದು ಪರಾವಲಂಬನೆ ವರ್ಗ, ಪ್ಯಾರಾಸೈಟ್ ಅಂತ, ಅಂದರೆ ಪರಾವಲಂಬನೆ ಸಮಾಜದಲ್ಲಿರುವ ಬಡವರಿಗೆ ಪರಾವಲಂಬಿಗಳನ್ನಾಗಿ ಮಾಡುತ್ತೆ, ದುಡಿದು ತಿನ್ನೋ ಅವಕಾಶವನ್ನು ಕಲ್ಪಿಸ್ಕೊಡೋದಿಲ್ಲ ಅಂತ ಹೇಳಿ ಟೀಕೆ ಮಾಡ್ತಾರೆ. ಅಂದರೆ ಏನಪ್ಪ ಅಂತಂದರೆ, ಕೂಡಿಟ್ಟು ಹಣ ಕೂತ್ಕೊಂಡು ತಿಂದರೂ ಸಾಕಾಗಲ್ಲ ಅಂತಾರೆ ನೋಡಿ. ಕೂಡಿಟ್ಟು ಹಣ ಅಂದಂಗೆ, ನೀವು ಏನು ಕೊಟ್ಟ ಹಣ ಅದನ್ನಂದರೆ ಜಾಸ್ತಿ ನೀವು ಯಾವಾಗ ಈ ದುಡಿಯೋರಿಗೆ ಹಣ ಕೊಡ್ತಾ ಹೋದಂಗೆ ಅವರು ದುಡಿಯುವ ಶಕ್ತಿ ಕಡಿಮೆ ಆಗುತ್ತೆ, ದಕ್ಷತೆ ಕಡಿಮೆ ಆಗುತ್ತೆ, ಪೈಪೋಟಿ ಮಾಡೋಕ್ಕೆ ಹೋಗಲ್ಲ ಅವರು, ಹೆಂಗಿದ್ರು ಬರುತ್ತಲ್ಲ ಅಂತ. ಇದಕ್ಕೊಂದು ಉದಾಹರಣೆನ ನಾನು ಕೊಡೋಕ್ಕೆ ಇಷ್ಟಪಡ್ತೀನಿ. ಒಬ್ಬ ತಂದೆ ಇರ್ತಾನೆ, ಮಗನಿಗೆ ಪಾಕೆಟ್ ಮನಿ ಅಂತ ಕೊಡ್ತಿರ್ತಾನೆ. ಅವನು ಚೆನ್ನಾಗಿ ಮಜಾ ಮಾಡ್ಕೊಂಡು ಆರಾಮಾಗಿ ತಿರ್ಗಾಡ್ಕೊಂಡು ಇರ್ತಾನೆ. ಆದರೆ ಒಂದು ದಿವಸ ಇವನಿಗೆ ಯೋಚನೆ ಆಗುತ್ತೆ ತಂದೆಗೆ, ನನ್ನ ಮಗ ಹಿಂಗಾದರೆ ಏನು ಮಾಡೋದು, ಈ ಥರ ಆದರೆ ನಾನು ದುಡ್ಡು ಕೊಡೋದು ಹಿಂಗೆ ಮಾಡ್ತಾನೆ ಅಂತ. ಅವನೇನು ಮಾಡ್ತಾನೆ, ನೋಡಪ್ಪ ನಾನು ಬಂದು ದುಡ್ಡು ಕೊಡೋದಿಲ್ಲ, ನೀನೇ ಹೋಗಿ ದುಡ್ಕಮ್ಮ ಅಂತಂತ ಹೇಳ್ತಾನೆ. ಒಂದು ವಾರ ಹೋಗ್ತಾನೆ, ದುಡ್ಕನೆ ಒಂದು 500 ರೂಪಾಯಿ ತರ್ತಾನೆ ದುಡ್ದು. ಆವಾಗ ಅವ್ರ ಅಪ್ಪ ದುಡ್ಡು ಕೊಡು ಅಂತ ಹೇಳ್ತಾನೆ. ನಾನು ಕೊಡಲ್ಲ ಅಂತಾನೆ. ಯಾಕೆ ಅಂದರೆ, ಎಷ್ಟು ಕಷ್ಟಪಟ್ಟಿನಿ ಗೊತ್ತಾ, ತುಂಬ ಕಷ್ಟಪಟ್ಟಿನಿ, ಕೊಡಲ್ಲ, ಶ್ರಮ ಹಾಕಿದ್ದೀನಿ. ಅದರಿಂದ ಇದನ್ನು ಏನು ಹೇಳ್ತಾರೆ ಅಂದರೆ, ಶ್ರಮ ಪಡದೆ ಸುಲಭವಾಗಿ ಸಿಗುವಂಥ ವಸ್ತುಗಳಿಗೆ ಗಮನ ಕೊಡೋಗಳು, ಉಚಿತ ಗೂಡ್ಸುಗಳಿಗೆ ಬೆಲೆ ಇರಲ್ಲ ಅಂತ ಹೇಳ್ತಾರೆ. ಫ್ರೀ ಗೂಡ್ಗೆ ಬೆಲೆ ಇಲ್ಲ, ಅದು ಆರ್ಥಿಕ ವಸ್ತು ಆಗಿರಬೇಕು, ಶ್ರಮದಿಂದ ಆಗಿರಬೇಕು, ಶ್ರಮದಿಂದ ಸಂಪತ್ತು ಬರಬೇಕು. ಅದಿಲ್ಲ ಅಂದರೆ ಅದು ಪುಕ್ಕಟೆ, ಯಾವಾಗಲೂ ಕೂಡ ಅದಕ್ಕೆ ಬೆಲೆ ಇರಲ್ಲ, ಮೌಲ್ಯ ಇರಲ್ಲ ಅಂತ ಹೇಳ್ಬಿಟ್ಟು ಟೀಕೆ ಮಾಡ್ತಾರೆ. ಇನ್ನೊಂದೇನಪ್ಪ ಅಂತಂದರೆ, ಈ ಫ್ರೀಬಿಗಳಿಂದ ಕೃಷಿ ಕ್ಷೇತ್ರದಲ್ಲಿ ಕಾರ್ಮಿಕರು ಸಿಗ್ತಾಯಿಲ್ಲ ಅಂತಲೂ ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕೆಂದರೆ ಫ್ರೀಬಿಗಳಿಂದ ನಗದು ಅಥವಾ ಇನ್ನಿತರೆ ವಸ್ತುಗಳು, ಉಚಿತ ಭಾಗ್ಯಗಳು ಸಿಕ್ಕಿಬಿಟ್ಟು ನಂತರ ಈ ದುಡಿಯುವ ಸಾಮರ್ಥ್ಯಕ್ಕೆ ಅಥವಾ ಕಾರ್ಮಿಕರ ಒಂದು ಸಂಪತ್ತು, ಸಪ್ಲೈ ಆಫ್ ಲೇಬರ್ ಕಡಿಮೆ ಆಗ್ತಾಯಿದೆ ಅಂತ ಅಭಿಪ್ರಾಯವನ್ನು ಕೂಡ ಹೇಳಿದ್ದಾರೆ. ಮತ್ತು ಈ ಫ್ರೀಬಿಗಳಲ್ಲಿ ಇನ್ನೊಂದು ಬಹಳ ಮುಖ್ಯ ಆಗ್ತಿರೋದೇನೆಂದರೆ, ಎಲ್ಲ ಕಡೆ ಸರ್ಕಾರ ಅಂತಲ್ಲ, ಸರಿಯಾದ ಫಲಾನುಭವಿಗಳನ್ನು ಗುರುತಿಸ್ತಾ ಇಲ್ಲ. ಈಗ ನಮ್ಮ ದೇಶ ಭಾಳ ಜನಸಂಪತ್ತು ಜಾಸ್ತಿ ಇದೆ. ಎಲ್ಲ ಜನರಿಗೂ ಫ್ರೀ ಕೊಡ್ತಾ ಹೋದರೆ, ಎಲ್ಲರಿಗೂ ಫ್ರೀ ಕೊಡ್ತಾ ಹೋದರೆ ಸರ್ಕಾರದ ಬೊಕ್ಕಸ ಖಾಲಿ ಆಗುತ್ತೆ, ಖಜಾನೆ ಖಾಲಿ ಆಗ್ತದೆ. ಅಂದರೆ ಇಲ್ಲಿ ಸರಿಯಾಗಿ ಫಲಾನುಭವಿಗಳನ್ನು ಗುರುತಿಸ್ಬೇಕು, ಯಾರಿಗೆ ಮನೆ ಕೊಡಬೇಕು, ಯಾರಿಗೆ ಉಚಿತಗಳು ಕೊಡಬೇಕು, ಸರಿಯಾಗಿ ಇಲ್ಲ, ಮಾನದಂಡ ಇಲ್ಲ, ತಪ್ಪು ಅಂಶಗಳ ಆಧಾರದ ಮೇಲೆ ಇವುಗಳನ್ನು ವಿತರಣೆ ಮಾಡಲಾಗ್ತಾಯಿದೆ. ಪಾರದರ್ಶಕತೆ ಇಲ್ಲ ಇವುಗಳಲ್ಲಿ. ಕಂಡುಹಿಡಿದು ಅರ್ಹ ಫಲಾನುಭವಿಗಳು 10 ಜನರಿಗೆ ಉಚಿತ ಬಸ್ ಕೊಟ್ಟರೆ 10 ಜನಕ್ಕೆ ಅದರಲ್ಲಿ 2 ಇರ್ತಾರೆ ಯೋಗ್ಯರು, ಅದರಲ್ಲಿ ಅರ್ಹ ಫಲಾನುಭವಿ 8 ಜನ ಅನಪೇಕ್ಷ ಉಳ್ಳವರು ಕೂಡ ಅದನ್ನು ಉಪಯೋಗಿಸ್ಕೊಳ್ತಾರೆ. ಅದರಿಂದ ಇದಾಗಬಾರ್ದು. ಇದು ಕೂಡ ಒಂದು ಅಂತ ಹೇಳ್ತಾರೆ. ಅಂದರೆ ಅರ್ಹ ಫಲಾನುಭವಿಗಳನ್ನು ಗುರುತಿಸಿ ಫ್ರೀಬಿಗಳನ್ನು ಕೊಡ್ತಾ ಇಲ್ಲ ಅಂತ ಒಂದು ಟೀಕೆ ಮಾಡಿದೆ. ಇನ್ನೊಂದು ಭಾಳ ಮುಖ್ಯವಾಗಿ, ಬಡವರು ಪರಾವಲಂಬಿಗಳಾದ್ರೆ ಕಷ್ಟ. ಕೊನೆಯದಾಗಿ ಬಹಳ ಮುಖ್ಯವಾಗಿ ಈ ಫ್ರೀಬಿಗಳನ್ನು ಕೊಡ್ತಾ ಇರೋದ್ರಿಂದ ದೇಶಕ್ಕೆ ಏನಾಗುತ್ತೆ ಅಂತ ನಾನು ಹೇಳಿದೆ, ಸರ್ಕಾರದ ಆದಾಯ ಕಡಿಮೆ ಆಗುತ್ತೆ, ಸರ್ಕಾರ ಬಂಡವಾಳ ವೆಚ್ಚ ಇರಲ್ಲ, ಮತ್ತು ಮೂಲ ಸೌಲಭ್ಯಗಳಿಗೆ ಹಣಕಾಸು ಇರಲ್ಲ, ದೇಶದ ಉತ್ಪಾದನೆಗೆ ಬಂಡವಾಳ ವೆಚ್ಚ ಓಡಲ್ಲ. ಅವಾಗ ಏನಾಗುತ್ತೆ ಅಂದರೆ ಉತ್ಪಾದನೆ ನಡೆಯೋದಿಲ್ಲ. ಕೃಷಿ, ಕೈಗಾರಿಕೆ, ತೃತೀಯ ಕ್ಷೇತ್ರಗಳು ನಿಂತು ಬಿಡ್ತವೆ. ಅವೆಲ್ಲ ನಿಂತರೆ ಉತ್ಪಾದನೆ ಕುಗ್ಗಿ, ಉದ್ಯೋಗ ಕುಗ್ಗುತ್ತೆ, ವರಮಾನ ಕುಗ್ಗುತ್ತೆ. ಮತ್ತು ಏನಾಗುತ್ತೆ, ವರಮಾನ ಕುಗ್ಗಿ ನಮ್ಮಲ್ಲಿ ಬಡತನದಲ್ಲಿ ಭಾರತದಲ್ಲಿ ಜನಸಂಖ್ಯೆ ಜಾಸ್ತಿ ಇದೆ. ಆಗಾಗೇನಾಗುತ್ತೆ, ಮತ್ತು ಹಾಹಾಕಾರಗಳು ಸೃಷ್ಟಿಯಾಗ್ತವೆ. ಡಿಸಾಸ್ಟರ್ ಬಿಕಾಸ್ ಆಫ್ ಫ್ರೀಬೀಸ್ ಇನ್ ದಿ ಎಕಾನಮಿ ಅಂತ ಕೆಲವರು ಆ ಮಾತನ್ನು ಹೇಳ್ತಾರೆ. ಯಾಕೆ ಇನ್ ದ ಲಾಂಗ್ ರನ್, ದೀರ್ಘಾವಧಿಯಲ್ಲಿ ಆಗುತ್ತೆ, ಅಲ್ಪಾವಧಿಯಲ್ಲಿ ಏನೂ ಆಗಲ್ಲ, ದೀರ್ಘಾವಧಿಯಲ್ಲಿ. ಅದರಿಂದ ದೇಶದ ಆರ್ಥಿಕ ಬೆಳವಣಿಗೆ ಮತ್ತು ಆರ್ಥಿಕ ಬೆಳವಣಿಗೆ ಅಂದರೆ ಉತ್ಪಾದನೆ, ಉದ್ಯೋಗ, ವರಮಾನ ಹೆಚ್ಚಾಗೋದು. ಆದರೆ ಆರ್ಥಿಕ ಅಭಿವೃದ್ಧಿ ಅಂದರೆ ಆರ್ಥಿಕ ಬೆಳವಣಿಗೆ ಜೊತೆಗೆ ಸಾಮಾಜಿಕ ಬದಲಾವಣೆ, ರಾಜಕೀಯ ಬದಲಾವಣೆ ಮತ್ತು ಸಾಂಸ್ಥಿಕ ಅಂಶಗಳ ಬದಲಾವಣೆಗಳು ಇವು ದೀರ್ಘಕಾಲದಲ್ಲಿ ಆಗ್ತವೆ. ಇದಕ್ಕೆಲ್ಲ ನಾವು ಈ ಫ್ರೀಬೀಸ್ಗಿಂತ ಯೋಗಕ್ಷೇಮ ಕಾರ್ಯಕ್ರಮಗಳನ್ನು ಒತ್ತಾಗಿಟ್ಕೊಂಡು ಮಾಡಬೇಕು ಅಂತ ಹೇಳ್ತಾರೆ.
ಇದು ಇಲ್ಲಿ ಫ್ರೀಬಿಗಳಿಂದ ಆಗತಕ್ಕಂತಹ ಒಂದು ಅನಾನುಕೂಲಗಳು, ಅಪಾಯಗಳು ಅಂತ. ಅಂದರೆ ಈ ವಿಚಾರವಾಗಿ ಅನೇಕ ಅನೇಕ ಸಾಮಾನ್ಯ ಜನರು, ಇನ್ನು ಕೆಲವರು ಎಕ್ಸ್ಪರ್ಟ್ಸು ಸುಪ್ರೀಂ ಕೋರ್ಟು ಮೊರೆ ಹೋಗಿದ್ದಾರೆ ಮತ್ತು ಸಿ ಮೊರೆ ಹೋಗಿದ್ದಾರೆ. ಈ ದೇಶಕ್ಕೆ ಹಾನಿ ಆಗುತ್ತೆ, ಇದರಿಂದ ಭಾರ ಆಗುತ್ತೆ ಸರ್ಕಾರಗಳಿಗೆ, ಮತ್ತು ತೆರಿಗೆ ಹಣ ಪೋಲಾಗುತ್ತೆ, ತೆರಿಗೆದಾರರು ಕೊಟ್ಟಂಥ ಹಣದಲ್ಲಿ ಇವೆಲ್ಲವನ್ನು ಹಂಚಬೇಕು, ಅದರಿಂದ ಇವುಗಳ ಮೇಲೆ ನಿರ್ಬಂಧ ಹಾಕಿ, ಕಾನೂನು ಹಾಕಿ ಅಂತೇಳಿ ಮೊರೆ ಹೋದರು. ಭಾರತದ ಉಚ್ಚ ನ್ಯಾಯಾಲಯ, ಸುಪ್ರೀಂ ಕೋರ್ಟು ಮತ್ತು ಸಿಗಳು ಒಂದು ಕನ್ಕ್ಲೂಷನ್ ಕೊಟ್ಟಿದ್ದಾರೆ ಅದರ ಬಗ್ಗೆ. ನೋಡಿ, ಈ ಉಚಿತತೆಗಳು ರಾಷ್ಟ್ರ ನಿರ್ದೇಶಕ ತತ್ವದ ಅಡಿಯಲ್ಲಿ, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ, ಅದರ ಅಡಿಯಲ್ಲಿ ಬರ್ತವೆ. ಆದ್ದರಿಂದ ವಿ ಕೆನಾಟ್ ಇಂಟರ್ವ್ಯೂನ್ ಇನ್ ದಟ್, ಇದರಲ್ಲಿ ಬರೋದಕ್ಕೆ ಬರಲ್ಲ. ಈ ಕೆಲಸವನ್ನು ಇದಕ್ಕೆ ಸಂಬಂಧಪಟ್ಟಂತೆ ಫ್ರೀಬಿಗಳ ಮೇಲೆ ನಿಯಂತ್ರಣ ಏನು ಮಾಡಬೇಕು, ಅವುಗಳನ್ನು ಹೇಗಿಡಬೇಕು, ಏನಾಗ್ತದೆ, ಇವೆಲ್ಲವನ್ನು ಇದರ ಮೇಲೆ ಮಾಡತಕ್ಕಂಥ ಕಾನೂನು ಮಾಡುವ ಪರಮಾಧಿಕಾರ ಪಾರ್ಲಿಮೆಂಟಿಗೆ ಸೇರುತ್ತೆ, ಶಾಸಕಾಂಗ ಮತ್ತು ಕಾರ್ಯಾಂಗಕ್ಕೆ ಅಂತ ಹೇಳಿ. ಇನ್ನು ಪರಾಮರ್ಶೆಗೆ ಒಳಪಡಿಸೋದಾದರೆ ಹಾಗಾದರೆ ಮುಂದೇನು, ವಾಟ್ ಈಸ್ ನೆಕ್ಸ್ಟ್? ಫ್ರೀಬಿಗಳನ್ನು ಕೊಡೋದು ಒಳ್ಳೆಯದೇ ಕೆಲವು ವಿಚಾರಗಳಲ್ಲಿ. ಉದಾಹರಣೆಗೆ ಹೇಳೋದಾದರೆ ಸೈಕಲ್ಗಳು ಕೊಡ್ತಾರೆ, ವಿದ್ಯಾರ್ಥಿಗಳಿಗೆ ಕೊಡ್ತಿದ್ರು ಒಂದು ಕಾಲದಲ್ಲಿ. ಕರ್ನಾಟಕದಲ್ಲಿಯೂ ಮಿನಿಸ್ಟರ್ ಯಡಿಯೂರಪ್ಪನವರು CM ಆದಾಗ ಉಚಿತ ಸೈಕಲ್ ಅಂತ ಕೊಡ್ತಿದ್ರು, ಉಚಿತ ಸಮವಸ್ತ್ರ ವಿದ್ಯಾರ್ಥಿಗಳು ಕೊಡೋದು, ಆಮೇಲೆ TVಗಳನ್ನು ಕೊಡೋದು, ಮತ್ತು ಈ ಆಹಾರದ ಸಬ್ಸಿಡೀಸ್, ಅದು ಉಚಿತ ಇದನ್ನು ಆಹಾರ ಧಾನ್ಯಗಳನ್ನು ಕೊಡೋದು ಭಾಳ ಅಮೂಲ್ಯವಾದಂಥವು ಅಂತ ಹೇಳ್ತಾರೆ. ಯಾಕೆಂತಂದರೆ ಈಗ ಬಿಹಾರದಲ್ಲಿ ವಿದ್ಯಾರ್ಥಿಗಳಿಗೆ ಉಚಿತ ಸೈಕಲ್ ವ್ಯವಸ್ಥೆ ಮಾಡೋದರಿಂದ ಹೆಚ್ಚು ವಿದ್ಯಾರ್ಥಿಗಳು, ಪರ್ಟಿಕ್ಯುಲರಾಗಿ ಗ್ರಾಮಾಂತರ ಪ್ರದೇಶದ ವಿದ್ಯಾರ್ಥಿನಿಯರು, ಅವರ ಸ್ಕೂಲ್ ಪ್ರವೇಶದ ಸಂಖ್ಯೆ, ದರ ಹೆಚ್ಚಾಗ್ತಾಯಿದೆ. ನಮ್ಮ ಕರ್ನಾಟಕದಲ್ಲಿ ದಕ್ಷಿಣ ಕನ್ನಡದಲ್ಲಿ ದೂರ ಮನೆಗಳಲ್ಲಿ ಸ್ಕೂಲ್ಗಳು ದೂರ ಇದ್ದಾವೆ, ಅಲ್ಲಿಯೂ ಕೂಡ ಹೆಚ್ಚು ಉಪಯೋಗಕ್ಕೆ ಬಂದಿದ್ದಾವೆ. ಅಂದರೆ ಇವು ನಿಧಾನವಾಗಿ ದೇಶದ ಏಳಿಗೆಗೆ ನೆರವಾಗ್ತದೆ. ಈಗ ಟಿವಿಗಳಲ್ಲಿ ಲ್ಯಾಪ್ಟಾಪ್ಸ್ಗಳು ಕೊಡ್ತಾರೆ. ಕೊಡೋದ್ರಿಂದ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕವಾಗಿ ಬದಲಾವಣೆ ಆಗ್ತದೆ. ಆಹಾರ ಧಾನ್ಯಗಳು ಆಹಾರ ಭದ್ರತೆಯನ್ನು ಕೊಡ್ತವೆ. ಈ ರೀತಿ ಫ್ರೀಬಿಗಳು ಹೆಂಗಿರ್ಬೇಕಪ್ಪ ಅಂತಂದರೆ, ಅವು ಆದಷ್ಟು ದೇಶದ ಬೆಳವಣಿಗೆ, ಆರ್ಥಿಕ ಬೆಳವಣಿಗೆ ಮತ್ತು ಅಭಿವೃದ್ಧಿಗೆ ಪೂರಕವಾಗಿರಬೇಕು. ಆದರೆ ಬಹಳ ಎಲ್ಲ ಎಕ್ಸ್ಪರ್ಟ್ಸ್ಗಳನ್ನು, ಸಂಶೋಧಕರು, ಚಿಂತಕರು, ಸಾಮಾಜಿಕ ಚಿಂತಕರು ಎಲ್ಲ ಏನು ಹೇಳ್ತಾರೆ ಅಂದರೆ, ನೀವು ಫ್ರೀಬಿಗಳು ಹೆಂಗಿರಬೇಕಪ್ಪ ಅಂತಂದರೆ ಅವು ದೇಶಕ್ಕೆ ಅನುಕೂಲಂಗಾಗಿರಬೇಕು, ಆರ್ಥಿಕ ಅಭಿವೃದ್ಧಿಗೆ, ಬೆಳವಣಿಗೆಗೆ ಅಂತ ಹೇಳ್ತಾರೆ. ಆದರೆ ಇವುಗಳು ಕೂಡ ಈಗ ಫ್ರೀ ಲ್ಯಾಪ್ಟಾಪ್, ಫ್ರೀ ಒಂದು ಸೈಕಲ್ಸ್, ಫ್ರೀ ಇದು ಏನು ಬೇರೆ ವಸ್ತುಗಳು, ಇವುಗಳನ್ನು ಕೊಡೋದ್ರಿಂದ ಅದರಲ್ಲೂ ಕೂಡ ಗುಣಮಟ್ಟ ಇಲ್ಲದೇ ಇದ್ದರೆ ಅಲ್ಲಿಯೂ ಕೂಡ ಭ್ರಷ್ಟಾಚಾರ ಉಂಟಾಗುತ್ತೆ. ಕಳಪೆ ಗುಣಮಟ್ಟದ ಲ್ಯಾಪ್ಟಾಪ್ಗಳು, ಕಳಪೆ ಗುಣಮಟ್ಟದ ಈ ಒಂದು ಸೈಕಲ್ಗಳು ಇರ್ಬೋದು, ಇನ್ನೂ ಏನೇನೇ ಇರ್ಬೋದು. ಆಮೇಲೆ ಫ್ರೀಬಿಗಳಲ್ಲಿ ಖಾಸಗಿ ವಸ್ತುಗಳನ್ನು ಮಾತ್ರ ವಿತರಣೆ ಮಾಡ್ತಾರೆ. ಪಬ್ಲಿಕ್ ಗೂಡ್ಸ್ ಎಲ್ಲವು, ಸಾರ್ವಜನಿಕ ವಸ್ತುಗಳಲ್ಲ. ಸಾರ್ವಜನಿಕ ವಸ್ತುಗಳು ಅಂದರೆ ಶಿಕ್ಷಣಕ್ಕೆ, ಆರೋಗ್ಯ, ಉದ್ಯೋಗ, ಇದಕ್ಕೆ ಸಂಬಂಧಪಡ್ತಾವಲ್ಲ. ದೇ ಆರ್ ರಿಲೇಟೆಡ್ ಟು ಪಬ್ಲಿಕ್ ಗೂಡ್ಸ್. ಬಟ್ ದೀಸ್ ಪ್ರೈವೇಟ್ ಗೂಡ್ಸ್, ಅದು ಯಾವುದೇ ಇರ್ಬೋದು, ಆರೋಗ್ಯಕ್ಕೆ ಹಾನಿಕರವಾಗಿರ್ತಕ್ಕಂಥ ಇರ್ಬೋದು, ಬೇರೆ ಕಳಪೆ ಗುಣಮಟ್ಟದ ವಸ್ತುಗಳು, ಖಾಸಗಿ ವಸ್ತುಗಳಿರ್ಬೋದು, ಇವೆಲ್ಲ ಬರ್ತವೆ. ಆದರೂ ಕೂಡ ಅವು ಉಳಿದು ಕಂಪೇರ್ ಮಾಡಿದರೆ ಯಾವುದೇ ಕಾರಣಕ್ಕೂ ಕೂಡ ನಗದನ್ನು, ಸರ್ಕಾರದ ಹಣವನ್ನು ನೇರವಾಗಿ ಇವರಿಗೇನು ಓಟಿಗೋಸ್ಕರ ವರ್ಗಾವಣೆ ಮಾಡಬಾರ್ದು ಅಂತ ಹೇಳಿ ಅಭಿಪ್ರಾಯ ಪಡ್ತಾರೆ. ಯಾಕೆಂದರೆ ಇದು ದೇಶದ ರಾಜ್ಯಗಳ ಸರ್ಕಾರಗಳಿರ್ಬೋದು, ಕೇಂದ್ರ ಸರ್ಕಾರಗಳ ಆದಾಯದ ಮೇಲೆ ಗದಾಪ್ರಹಾರ ಮಾಡ್ತವೆ. ಆದಾಯವನ್ನು ಹಾಳು ಮಾಡಿ ಭವಿಷ್ಯದಲ್ಲಿ ದೇಶ ಗಂಡಾಂತರವನ್ನು ಎದುರಿಸಬೇಕಾಗತ್ತೆ. ಉದಾಹರಣೆಗೆ ಶ್ರೀಲಂಕಾ ನಮ್ಮ ಕಣ್ಣೆದುರಿನಲ್ಲೇ ಇದೆ. ಎಂಥ ಪರಿಸ್ಥಿತಿಯನ್ನು ಎದುರಿಸ್ತೋ ಅದಕ್ಕಂತೆ ಇಲ್ಲ, ಬೇರೆ ಬೇರೆ ರಾಷ್ಟ್ರಗಳು ಈ ಥರ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದಾವೆ. ಅದರಿಂದ ನಾವು ಏನು ಮಾಡಬೇಕು ಅಂದರೆ, ಫ್ರೀಬಿಗಳನ್ನು ರಿಲೇಟೆಡ್ ಆಗಿ ಏನು ಯಾವುದಕ್ಕೆ, ಅವು ಉತ್ಪಾದನೆಗೆ, ಉದ್ಯೋಗ, ಆರೋಗ್ಯಕ್ಕೆ, ಉಚಿತ ಆರೋಗ್ಯ, ಇವೆಲ್ಲವೂ ಕೂಡ ಬಂಡವಾಳ ಆಗ್ತವೆ. ನಿಧಾನವಾಗಿ ರಾಷ್ಟ್ರದ ಬಂಡವಾಳಕ್ಕೆ ಪರಿಣಮಿಸಿ ಉತ್ಪಾದನೆ, ಉದ್ಯೋಗ, ವರಮಾನವನ್ನು ಹೆಚ್ಚಿಸ್ತವೆ. ಏನು ಭಾಳ ಮುಖ್ಯವಾಗಿ ನಮಗೆ ಭಾಳ ಸಂತೋಷ ಪಡತಕ್ಕಂಥ ಒಂದು ವಿಚಾರ ಏನು ಅಂತಂದರೆ, ನಮ್ಮ ದೇಶದ ಶ್ರೇಷ್ಠ ಪ್ರಧಾನಿ, ಜನಪ್ರಿಯ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಒಂದು ಮಾತು ಹೇಳಿದರು. ಐ ಕೋಟ್ ದಿ ಸೇಮ್. ನೀವು ನೋಡಿ, ಫ್ರೀಬಿಗಳು ಎಲ್ಲ ರಾಜಕೀಯ ಪಕ್ಷಗಳು ಯಾವುದೇ ಕೊಡಿ,
ಆ ಫ್ರೀ ಬಿಗಳು ಹೆಂಗಿರಬೇಕಪ್ಪ ಅಂದರೆ ಅವು ಕಾನ್ಸಂಟ್ರೇಟ್ ಮಾಡಬೇಕು 3 ಪಿಲ್ಲರ್ಗಳ ಮೇಲೆ. ಒಂದು ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ ಇರಬೇಕು ಫ್ರೀ ಬಿಗಳು, ಇನ್ನೊಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಇರಬೇಕು, ಮತ್ತು 3ನೇದು ಉದ್ಯೋಗಕ್ಕೆ ಸಂಬಂಧಪಟ್ಟಂಗೆ ಇರಬೇಕು. ಈ 3ಗಳನ್ನು ಆಧರಿಸಿ ಅವು 3 ಉದ್ಧರಿಸುವಂಗಿರಬೇಕು. ಅವು ಕೊಟ್ಟರೆ ಏನೇ ಕೊಟ್ಟರು ಈ ರಿಲೇಟೆಡ್ ಟು ದಿಸ್ ಅಂತ ಹೇಳಿದ್ದಾರೆ. ಇದನ್ನು ನಾವು ನೆನಪಿಟ್ಕೊಳ್ಬೇಕು. ಈ ವಿಚಾರದವಾಗಿ ನಾವೆಲ್ಲರೂ ಕೂಡ, ಇಲ್ಲ ನಮ್ಮ ಭಾರತದ ಪ್ರಜೆಗಳಾದ ನಾವೆಲ್ಲರೂ, ರಾಜಕಾರಣಿಗಳು ಎಲ್ಲರೂ ಕೂಡ ಚಿಂತನೆ ಮಾಡಿ ದೇಶದ ಪ್ರಜಾಪ್ರಭುತ್ವವನ್ನು ಬಲಿಷ್ಠವನ್ನಾಗಿ ಮಾಡುವುದು ನಮ್ಮೆಲ್ಲರ ಕರ್ತವ್ಯ. ಬಹಳ ಮುಖ್ಯವಾಗಿ ಈ ವಿಚಾರವನ್ನು ನಾವೆಲ್ಲರೂ ಚಿಂತನೆ ಮಾಡೋಣ. ಮುಂದಿನ ದಿನಗಳಲ್ಲಿ ಯುವ ಪೀಳಿಗೆಗೆ ನಾವು ಸಂಪನ್ಮೂಲಗಳನ್ನು ಇಡಬೇಕು. ಮಸ್ಟ್ ಪ್ರಿಸರ್ವ್ ದಿ ರಿಸೋರ್ಸ್ ಆಫ್ ದಿ ಕಂಟ್ರಿ. ದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಹೆಸರನ್ನು ಭಾರತ ಇಂದಿಗೂ ಕೂಡ ಒಂದು ಪ್ರಬಲ ಆರ್ಥಿಕವಾಗಿ ಪ್ರಬಲ ಆರ್ಥಿಕ ಪ್ರಜಾಪ್ರಭುತ್ವವನ್ನು ಹೊಂದಿದೆ ಎಂದು ಅಭಿಪ್ರಾಯಪಡ್ತಾರೆ. ನಾವೀಗ ಒಂದು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಲ್ಲಿ ಏನು ಇದಾವೋ ಅವುಗಳ ಸಾಲಿನಲ್ಲಿ ನಿಲ್ಲೋದಕ್ಕೆ ಹೋಗ್ತಾಯಿದ್ದೀವಿ. ಹೆಮ್ಮೆಯ ವಿಚಾರ. ಅದೇ ರೀತಿ ನಾವು ಸಂಪನ್ಮೂಲಗಳನ್ನು ಹಾಳು ಮಾಡಬಾರ್ದು. ಹಣಕಾಸು ಸಂಪನ್ಮೂಲ ಇವತ್ತು ನಮಗೇನಪ್ಪ, ನಾವು ತಿಂದ್ಬಿಟ್ಟು ಖಾಲಿ ಮಾಡೋಗೋದಲ್ಲ, ನಮ್ಮ ಪೀಳಿಗೆ ಬದುಕಬೇಕು ಈ ಪ್ರಪಂಚದಲ್ಲಿ. ಎಲ್ಲರೂ ಇದನ್ನು ಯೋಚನೆ ಮಾಡಬೇಕು. ಎಲ್ಲರಿಗೂ ಯೋಚನೆ ಮಾಡಬೇಕು. ಈಗ ಸಂಪನ್ಮೂಲಗಳಿದ್ದರೆ ನಾವು ದೇಶದಲ್ಲಿ ನಾವೇನು ಇರೋಕ್ಕಾಗಲ್ಲ. ಇಲ್ಲಿನ ಗಾಳಿ, ನೆಲ, ಗಾಳಿ, ಸಂಪನ್ಮೂಲ ಇವೆಲ್ಲವನ್ನು ಕೂಡ ನಾವು ಸಮರ್ಪಕವಾಗಿ ಜಾಗರೂಕತೆಯಿಂದ ಚಿಂತನೆ ಮಾಡಬೇಕು. ಉಚಿತವಾಗಿ ಕೊಡೋದು ಬೇಡ ಅನ್ನಲ್ಲ, ಆದರೆ ಅದರಿಂದ ಅಭಿವೃದ್ಧಿಗಾಗಬೇಕು, ದೇಶದ ರಕ್ಷಣೆ ಆಗಬೇಕು, ದೇಶದ ಆರ್ಥಿಕ ಪ್ರಾಬಲ್ಯ ಉಂಟಾಗಬೇಕು. ಅದರಿಂದ ಅನುಕೂಲ ಆಗುತ್ತೆ ಅಂತ ಹೇಳಿ ಜೈ ಹಿಂದ್, ಜೈ ಕರ್ನಾಟಕ.